ಎನ್ಯುಮರೇಷನ್ ಫಾರಂ ತುಂಬುವಾಗ ನಾನೇ ನೋಡಿದ್ದೀನಿ. ಆಸ್ ಎ ಲಿಟ್ರೇಟ್, ನಾನು ಓದಿರೋನು, ಅದರಲ್ಲಿ ಏನಿದೆ, ಹಿಂದಿನ ಪರಿಷ್ಕರಣೆ ಅಂದ್ರೆ ಯಾವುದು ಅಂತ ನಾನು BLO ಕೇಳಿದೆ. ಯಾವುದಮ್ಮ ಅದೇ ಪರ್ಟಿಕ್ಯುಲರ್ ಪರ್ಪಸ್ಲಿ ಕೇಳಿದೆ. ಅದೇ ಸರ್ ಹಿಂದಿಂದು, ಅದೇ ಸರ್ ಅಲ್ಲಮ್ಮ ಯಾವುದು ಹಿಂದಿಂದ ಅಂತ ಹೇಳಿದ್ರೆ ಯಾವುದು? 2002 ಎಲ್ಲಿ ಬರ್ತಾವ್ರೆ? ಇಲ್ಲ, ನನಗೆ ಇವ್ರು ಹೇಳಿದ್ದಾರೆ, ಯಾರು ಚೀಫ್ ಎಲೆಕ್ಷನ್ ಕಮಿಷನ್ ಸ್ಟೇಟ್ ಅವ್ರು ಹೇಳಿದ್ದಾರೆ. ಇಷ್ಟೊಂದು ಗೊಂದಲ ಓದಿರೋರಿಗೆ ಇದೆಯಾ ಅಂತ ಹೇಳಿದ್ರೆ ಅವಿದ್ಯಾವಂತರಿಗೆ ಎಷ್ಟು ಗೊಂದಲ ಆಗುತ್ತೆ. ಈ ಪ್ರೋಸೆಸ್ ಸುಲಭವಾಗಿ ನಡೀತಾ ನಿಮಗೆ ಬಹಳ ಕಷ್ಟ ಅಂತ ಗೊಂದಲ ಅಂತ ಅನಿಸ್ತಿದೆ ಅಂದ್ರೆ ಸಿಕ್ಕಾಬಟ್ಟೆ ತಲೆಸಿ, ಸಿಕ್ಕಾಬಟ್ಟೆ ಕನ್ಫ್ಯೂಷನ್ ಅಂತ ಹೇಳಿರೋರು 99%. 1% ಜನ ಮಾತ್ರ ಏನಿಲ್ಲ, ಪ್ರಾಬ್ಲಮ್ ಇಲ್ಲ ನಮ್ಮ ಇದ್ರೊಳಗೆ ಅಂತ ಹೇಳಿರೋರು 1%. 99% ನಮ್ಗಂತೂ ಸಾಕಾಗ್ಬಿಟ್ಟಿದೆ. ಯಾವಾಗ ಮುಗಿತದೋ ಈ ಕರ್ಮ ಅಂತ ಅನ್ಸಿದೆ ಅನ್ನುವಂಥದ್ದು BLOಗಳ ರಿಯಾಕ್ಷನ್. ಕೇಂದ್ರ ಚುನಾವಣಾ ಆಯೋಗ, ರಾಜ್ಯ ಚುನಾವಣಾ ಆಯೋಗ, ನಂದಕುಮಾರ್ ಅವರು ಏನು ನಮಗೆ ಶಿಫ್ಟೆಡ್ ಮತ್ತು ASDDO ಅಂತೇಳಿ ನೋಟಿಸನ್ನು 1,10,00,000 ಜನಕ್ಕೆ ಕೊಡ್ತಾ ಇದ್ದಾರೆ. ಈ ನೋಟಿಸನ್ನು ಇವತ್ತು ಸಾಂಕೇತಿಕವಾಗಿ ಇದರ ಹರಿಯೋದ್ರ ಮುಖಾಂತರ ಕರ್ನಾಟಕ ಇದನ್ನ ಒಪ್ಪೋದಿಲ್ಲ ಅಂತೇಳಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತೀವಿ. ಈ SIR ನಾವು ಒಪ್ಪೋದಿಲ್ಲ. ಸಂವಿಧಾನ ವಿರೋಧಿ SIR ರದ್ದಾಗಲಿ, ಸಂವಿಧಾನ ವಿರೋಧಿ SIR ರದ್ದಾಗಲಿ. ಓಕೆ, ಎಲ್ಲ ಮಾಧ್ಯಮ ಮಿತ್ರರೇ, ಕರ್ನಾಟಕ ಒಂದು ಪ್ರಪಾತದ ತುದಿಗೆ ಬಂದು ನಿಂತಿದೆ. ಕರ್ನಾಟಕ ಪ್ರಜಾತಾಂತ್ರಿಕ ಕರ್ನಾಟಕ ಉಳಿಯುತ್ತಾ ಇಲ್ವಾ ಅನ್ನುವಂತಹ ಒಂದು ಅಪಾಯದ ಅಂಚಿಗೆ ಬಂದು ಇದು ತಲುಪಿದೆ. ಇದು ಹುಡುಗಾಟಿಕೆ ಪ್ರಶ್ನೆ ಅಲ್ಲ, ಇದು ಬಹಳ ಗಂಭೀರ ಪ್ರಶ್ನೆ. ನಿನ್ನೆ ಎಲೆಕ್ಷನ್ ಕಮಿಷನ್ ಕೊಟ್ಟಿರುವಂತಹ ನಂಬರ್ಸು ಆಘಾತಕಾರಿಯಾಗಿದ್ದಾವೆ. ಕರ್ನಾಟಕದಲ್ಲಿ SIR ಬಿಹಾರ, ಬಂಗಾಳಗಳನ್ನು ದಾಟಿ ಅದಕ್ಕಿಂತ ಬಹಳ ಘೋರವಾದಂತಹ ಅನಾಹುತಗಳನ್ನು ಮಾಡುವಂಥದ್ದು ಬಹಳ ನಿಚ್ಚಳವಾಗಿ ಸ್ಪಷ್ಟವಾಗಿ ಕಾಣ್ತಾ ಇದೆ. 1,10,00,000 ಸಣ್ಣ ನಂಬರ್ ಅಲ್ಲ ಇದು. 1,10,00,000 ಜನ ಡಿಲೀಟ್ ನಂಬರ್ ಅಲ್ಲಿದ್ದಾರೆ. ಆದ್ರೆ ಎಷ್ಟು ಜನ ಮಾತ್ರ ಅಲ್ಲ ಡಿಲೀಟ್, ಇದೆಲ್ಲದನ್ನು ಕೂಡ ಅನ್ಮ್ಯಾಪಿಂಗ್ ಅಂತ ಹೇಳಿರುವಂಥದ್ದು 34 ಲಕ್ಷ ಇದೆ. ಇದೆಲ್ಲದನ್ನು ಕೂಡ ಫಾರ್ಮ್ಸ್ ಸರಿಯಾಗಿ ತುಂಬಿಲ್ಲ ಅನ್ನುವಂತಹ ಮಿಸ್ಟೇಕ್ಸ್ ಇಂದ ಬರುವಂತದ್ದು, ಅದು ತುಂಬಾ ದೊಡ್ಡ ಪಟ್ಟಿ ಬರುತ್ತದು, ಅದೆಷ್ಟು ಬರುತ್ತೋ ಗೊತ್ತಿಲ್ಲ. ಇದಲ್ಲದೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನ್ನುವಂಥದ್ದು ಇನ್ನೊಂದು ದೊಡ್ಡ ಗಂಡಾಂತರ ಕಾದಿದೆ. ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನ್ನುವಂಥದ್ದು ಪ್ರತಿಯೊಂದು BLOಗಳ ಆಪ್ ಅಲ್ಲಿ ಆಲ್ರೆಡಿ ಹಾಕಲಾಗಿದೆ. ಬಂಗಾಳದಲ್ಲಿ ಇಷ್ಟು ಗಲಾಟೆಗೆ ಕಾರಣ ಆಗಿದ್ದು ಲಾಜಿಕಲ್ ಡಿಸ್ಕ್ರಿಪೆನ್ಸಿನೇ. ಅದು ಎಲ್ಲೂ ಪರೀಕ್ಷಾದಲ್ಲಿರುವಂತಹ ಒಂದು ಸಾಫ್ಟ್ವೇರ್ ನ ತಂದು ಕೊನೆಯ ಕ್ಷಣದಲ್ಲಿ ಹೆಸರು, ವಯಸ್ಸು, ವಿಳಾಸ, ಇದರಲ್ಲಿ ಬರುವಂತ ಸಣ್ಣ ಪುಟ್ಟ ಕಾರಣಗಳನ್ನೆಲ್ಲ ಕೊಟ್ಟು ಬಿಟ್ಟು 1,33,00,000 ಜನರಿಗೆ ಅಲ್ಲಿ ನೋಟಿಸ್ ಕೊಡಲಾಗಿತ್ತು. ಅಲ್ಟಿಮೇಟ್ಲಿ ಅದ್ರಲ್ಲಿ 65 ಲಕ್ಷ ಜನರನ್ನು ಡಿಲೀಟ್ ಮಾಡಿದ್ರು. ಇವತ್ತು ಕೂಡ 34 ಲಕ್ಷ ಜನ ಅಪೀಲ್ ಹಾಕಿದ್ದಾರೆ. ಅದನ್ನ ಹೆಂಗ್ ಸೆಟ್ಲ್ ಮಾಡೋ, ಡಾಕ್ಯುಮೆಂಟ್ ಕೊಟ್ಟರೆ ಸೆಟ್ಲ್ ಆಗಲ್ಲ. ಅದು ಏನ್ ಮಾಡಬೇಕು ಅಂತ ಗೊತ್ತಿಲ್ಲದಲ್ಲೇ 19 ಟ್ರಿಬ್ಯುನಲ್ಸ್ ಮಾಡಿದ್ದಾರೆ. ನ್ಯಾಯಾಂಗ 19 ವಿಶೇಷ ಪೀಠಗಳು, ನ್ಯಾಯಾಂಗ ಪೀಠಗಳು ಮಾಡಿದ್ದಾರೆ. 34 ಲಕ್ಷ ಜನ ಕೋರ್ಟಿಗೆ ಅಲಿತಾ ಇದ್ದಾರೆ. ಅವರಿಗೆ ವೋಟಿಂಗ್ ರೈಟ್ಸ್ ಇಲ್ಲ. ಆ ಲಾಜಿಕಲ್ ಡಿಫರೆನ್ಸ್ ಕರ್ನಾಟಕದಲ್ಲೂ ಬಳಸ್ತಾ ಇದ್ದಾರೆ. ಪ್ರತಿ ಆಪ್ ಅಲ್ಲಿ ಇದೆ, BLO ಆಪ್ ಅಲ್ಲಿ ಇದೆ. ಅದೊಂದು ಒಂದು ದೊಡ್ಡ ಅಟ್ಯಾಕ್ ಬರ್ತದೆ. ಸೊ ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರೆ 1,10,00,000 ಜನ ಡಿಲೀಟ್ ಆಗಿರೋದು ಮಾತ್ರ ಅಲ್ಲ, ಕನಿಷ್ಠ 1 ಕೋಟಿ ಜನರಿಗೆ ನೋಟಿಸ್ ಬರ್ತದೆ. ಆ ನೋಟಿಸ್ಗೆ ಬೇಕಾಗಿರುವಂತ ಡಾಕ್ಯುಮೆಂಟ್ಸ್ ನ ಒದಗಿಸೋದು ಅಷ್ಟು ಸುಲಭವಾದ ಪ್ರಶ್ನೆ ಅಲ್ಲ. ಅದು ಕೂಡ ಒಂದೇ ತಿಂಗಳೊಳಗೆ. ನಿಮ್ಗೆ ಇದನ್ನೆಲ್ಲ ತಿಳಿಸೋದಕ್ಕೆ 10 ದಿವಸ, ಉಳಿಯೋದು 15-20 ದಿವಸ. 15-20 ದಿವಸದಲ್ಲಿ ಮತ್ತೆ 2 ಕೋಟಿ ಜನ ಅಬ್ಜೆಕ್ಷನ್ ಅಪ್ಲೈ ಹಾಕಬೇಕು ಅಥವಾ ಒಂದು ಡಾಕ್ಯುಮೆಂಟ್ಸ್ ತಂದು ಸಲ್ಲಿಸಬೇಕು. ಇವರೆಲ್ಲರೂ ಕೂಡ 2 ಕೋಟಿ ಜನ ಈಗ ಡಿಲೀಟ್ ಆದವರು ಕೂಡ ತಂದು ಮತ್ತೆ ಅವ್ರು ಹಾಕಬೇಕು, ನೋಟಿಸ್ ಹೋದವರು ಹಾಕಬೇಕು, 2 ಕೋಟಿ ಜನ ಹಾಕಬೇಕು. ಎಲ್ಲಿಂದ ತರ್ತೀರಿ ಆ ಡಾಕ್ಯುಮೆಂಟ್ಸ್? ಇದು ಒಂದು ಹುಚ್ಚಾಟ ನಡೀತಿದೆ ಕರ್ನಾಟಕದೊಳಗೆ. ಸೊ ಹಂಗಾಗಿ ಇದನ್ನ ಏನು ಅನ್ನುವಂತ ಒಂದು ಬಹಳ ದೊಡ್ಡ ಪ್ರಶ್ನೆ ಇದೆ. ಈ ಸಂದರ್ಭದಲ್ಲಿ ಎಲೆಕ್ಷನ್ ಕಮಿಷನ್ಗೆ ನಾವು ಒಂದು 3 ಪ್ರಶ್ನೆಗಳನ್ನ ಕೇಳ್ತಾ ಇದೀವಿ. ನೀವು 1,10,00,000 ಡಿಲೀಟ್ ಏನ್ ಮಾಡ್ತಾ ಇದ್ದೀರಿ? ಅದರಲ್ಲಿ ಆಬ್ಸೆಂಟ್ ಇದೆ, ಶಿಫ್ಟಿಂಗ್ ಇದೆ, ಡೆತ್ ಇದೆ, ಡೂಪ್ಲಿಕೇಟ್ ಇದೆ, ಅದರ್ ಇದೆ. ಡೆತ್ ಅಂಡ್ ಡೂಪ್ಲಿಕೇಟ್ ಹೆಚ್ಚು ಕಡಿಮೆ ಅಲ್ಲೂ ಕೆಲವು ತಪ್ಪಾಗ್ತವೆ, ಆದ್ರೆ ಹೆಚ್ಚು ಕಡಿಮೆ ಸರಿ ಇರ್ತವೆ ಡೆತ್ ಅಂಡ್ ಡೂಪ್ಲಿಕೇಟ್. ಆದ್ರೆ ಆಬ್ಸೆಂಟ್ ಮತ್ತು ಶಿಫ್ಟಿಂಗ್ ಏನಿದೆ ಅವೆರಡೂ ಸೇರಿ 15% ಗಿಂತ ಹೆಚ್ಚಿನ ಜನಸಂಖ್ಯೆ ಇದೆ. ಹತ್ತತ್ರ 1 ಕೋಟಿ ಅಷ್ಟೊಂದು ತಲುಪುತ್ತೆ ಆಬ್ಸೆಂಟ್ ಅಂಡ್ ಶಿಫ್ಟ್ ಆಗಿರುವಂತವ್ರು. ಈ ಆಬ್ಸೆಂಟ್ ಶಿಫ್ಟಿಂಗ್ ಅನ್ನೋರು ಯಾರು? ಸತ್ತವರಲ್ಲ ಇವರು, ಇವರು ಜೀವಂತ ಜನ. ಇವ್ರು ಎಲ್ಲಿ ಹೋದ್ರು?
BLOಗಳು ಬಂದಾಗ ಮನೆಯಲ್ಲಿ ಇರಲಿಲ್ಲ, ಅವ್ರು ಕೆಲ್ಸಕ್ಕೆ ಹೋಗಿದ್ರು, ಸಿಗಲಿಲ್ಲ, ಅವರು ಅಬ್ಸೆಂಟೀಸ್, ಅದು ಹೆಚ್ಚು ಕಡಿಮೆ 3% ಬರ್ತಾ ಇದೆ. ಇದಲ್ಲದೆ ಶಿಫ್ಟೆಡ್, ಬಾಡಿಗೆ ಮನೆಯಲ್ಲಿ ಇದ್ರು ಬೇರೆ ಮನೆಗೆ ಹೋಗಿದ್ದಾರೆ, ಈ ಊರಲ್ಲಿ ಕೆಲಸ ಇತ್ತು ಬೇರೆ ಕೆಲಸಕ್ಕೆ ಹೋಗಿದ್ದಾರೆ, ಮದುವೆ ಈ ಮನೆಯಲ್ಲಿ ಇದ್ರು ಮದುವೆ ಆಗಿ ಬೇರೆ ಮನೆಗೆ ಹೋಗಿದ್ದಾರೆ. ಅವ್ರು ಎಲ್ಲೂ ಹೋಗಿಲ್ಲ, ಜೀವಂತ ಹೋಟೆಲ್ಸೇ, ಜಾಗ ಬದಲಾಯಿಸಿದ್ದಾರೆ ಅಷ್ಟೇ. ನೀವು ದುಡಿಯಕ್ಕೆ ಹೋದವ್ರನ್ನ ಮನೆಯಲ್ಲಿ ಬೀಗ ಇಲ್ಲ, ಮತ್ತೆ ಇವರು ದುಡಿಯಕ್ಕೆ ಬೇರೆ ಕಡೆ ಹೋಗಿರುವಂತ ಜನರನ್ನ 1 ಕೋಟಿ ಜನ ಜೀವಂತ ಮತದಾರರನ್ನ ಡಿಲೀಟ್ ಪಟ್ಟಿಯಲ್ಲಿ ಹೆಂಗ್ ತರಿಸ್ತೀರಿ ನೀವು? ಡಿಲೀಟ್ ಪಟ್ಟಿಯಲ್ಲಿ ಸೇರ್ಸಕ್ ಯಾವ ಅರ್ಹತೆನೂ ಇಲ್ಲ. ಡಿಲೀಟ್ ಯಾವಾಗ ಮಾಡಕ್ ಸಾಧ್ಯ? 3 ಕಾರಣ ಡಿಲೀಟ್ ಮಾಡಕ್ ಇರುವಂತದ್ದು: ಮತಿಭ್ರಮಣೆಗೊಂಡಿರಬೇಕು, ಅಥವಾ ಅವರು ಅಕ್ರಮ ವಲಸಿಗರಾಗಿರ್ಬೇಕು, ಬೇರೆ ವಿದೇಶರಾಗಿರ್ಬೇಕು, ಅಥವಾ ಕೋರ್ಟ್ ಅವರಿಗೆ ಆರ್ಡರ್ ಮಾಡಿ ಈ ಕಾರಣಕ್ಕೆ ಅವರು ವೋಟಿಂಗ್ ರೈಟ್ ನ ರದ್ದು ಮಾಡಬೇಕು ಅಂತ ಕೋರ್ಟ್ ಆರ್ಡರ್ ಆಗಿರ್ಬೇಕು. ಈ 3 ಜನರಿಗೆ ಬಿಟ್ರೆ ಇನ್ಯಾರಿಗೂ ಕೂಡ ಮಾಡಕ್ ಬರಲ್ಲ. ಹಂಗಿರ್ಬೇಕಾದ್ರೆ ಇಷ್ಟು ಕ್ಷುಲ್ಲಕ ಕಾರಣಕ್ಕೆ ದುಡಿಯಕ್ಕೆ ಹೋಗಿದ್ದಾರೆ, ಮನೆ ಚೇಂಜ್ ಮಾಡಿದ್ದಾರೆ ಅನ್ನೋದಕ್ಕೆ ವೋಟಿಂಗ್ ರೈಟ್ ಹೆಂಗ್ ಡಿಲೀಟ್ ಮಾಡ್ತೀರಿ ನೀವು? ಈ ಪ್ರಶ್ನೆಗೆ ಅವರು ಉತ್ತರಿಸಬೇಕು. ಎರಡನೇದಾಗಿ ಅವ್ರು ಏನ್ ಹೇಳಿದ್ದಾರೆ, ನಿನ್ನೆ ಎಲ್ಲ ಅಂಕಿಅಂಶಗಳೆಲ್ಲ ಕೊಟ್ಟಿದ್ದಾರೆ. 100% ಎನ್ಯುಮರೇಷನ್ ಫಾರ್ಮ್ ನ ಡಿಸ್ಟ್ರಿಬ್ಯೂಟ್ ಮಾಡ್ಬಿಟ್ಟಿದೀವಿ. 99.95% ಡಿಜಿಟಲೈಸೇಷನ್ ಆಗ್ಬಿಟ್ಟಿದೆ. ಅದು ಚಾಮರಾಜನಗರ, ಕೊಡಗು, ಗದಗ, ಕೊಪ್ಪಳ, ಚಿಕ್ಕಬಳ್ಳಾಪುರ, ಬೆಂಗಳೂರು ನಾರ್ತ್ ಇಂಥ ಅನೇಕ ಜಿಲ್ಲೆಗಳಲ್ಲಿ 100% ಪ್ರೋಸೆಸ್ ಮುಗಿದೋಗ್ಬಿಟ್ಟಿದೆ. ಡಿಜಿಟಲೀಕರಣ ಇದಾಗ್ಬಿಟ್ಟಿದೆ. ನಾವೀಗ ಅವ್ರಿಗೆ ನೂರಾರು ಉದಾಹರಣೆಗಳನ್ನ ಕಣ್ಮುಂದಿಡ್ತೀವಿ. ನೀವು 100% ಅಂತ ಹೇಳಿರುವ ಜಿಲ್ಲೆಗಳ ಉದಾಹರಣೆಗಳ ಕೊಡ್ತೀವಿ. ಅದೇ ಜಿಲ್ಲೆಗಳಲ್ಲಿ ಇವತ್ತು ತಹ ಎನ್ಯುಮರೇಷನ್ ಫಾರ್ಮ್ ತಲುಪಿರೋ ಜನ ಇದ್ದಾರೆ, ಇದೇ ಪತ್ರಿಕಾಗೋಷ್ಠಿಯಲ್ಲಿ ಕೂತ್ಕೊಂಡಿದ್ದಾರೆ. ಜೀವಂತ ಎಕ್ಸಾಂಪಲ್ ಇದು. ಅವ್ರಿಗೆ ಮಾತ್ರ ಅಲ್ಲ, ಕೆಲವು ಸ್ಯಾಂಪಲ್ ಎಕ್ಸಾಂಪಲ್ಸ್ ಕರೆಸಿದೀವಿ. ಇದು ಮಾತ್ರ ಅಲ್ಲ, ಇಡಿತ 100 ಉದಾಹರಣೆಗಳನ್ನು ನಿಮ್ಮ ಮುಂದೆ ಬಡಿತೀವಿ. ಇದಕ್ಕೆ ನಿಮ್ಮ ಉತ್ತರ ಏನು? ಇದನ್ನು ಎಲೆಕ್ಷನ್ ಕಮಿಷನ್ ನಮಗೆ ಉತ್ತರ ಕೊಡಬೇಕು. ಮೂರನೇದಾಗಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಬಗ್ಗೆ ನೀವು ಯಾಕೆ ತುಟುಕ್ ಬಿಡಿಗೆ ಬಾಯ್ ಬಿಡ್ತಾ ಇಲ್ಲ? ಬಂಗಾಳದಲ್ಲಿ ಅಷ್ಟು ಅವಾಂತರ ಮಾಡಿದ್ದು ಇಲ್ಲಿ ತಂದಿದ್ದೀರಿ. ಅದೇ ಅವಾಂತರ ಇಲ್ಲಿ ಕ್ರಿಯೇಟ್ ಆಗಬಾರ್ದು ಅಂತ ಹೇಳಿದ್ರೆ ನೀವು ತಗೊಳ್ತಿರೋ ಮುನ್ನೆಚ್ಚರಿಕೆ ಕ್ರಮ ಏನು? ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಹೋದವರಿಗೆ, ಈಗ ಮ್ಯಾಪಿಂಗ್ ಇಲ್ಲದವರಿಗೆ ನೀವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು. ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಬಂದ್ರೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೆ ಆಗಲ್ಲ. ನಿಮ್ಮ ಡಾಕ್ಯುಮೆಂಟ್ ಅಲ್ಲೇ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅದು. ಆ ಜನರ ಉತ್ತರ ಏನು? ಅಲ್ಲಿ ಕೋರ್ಟು 34 ಲಕ್ಷ ಜನ ಕೋರ್ಟ್ ಅಲ್ಲಿ ಇದ್ದಾರೆ. ಇದುವರೆ ತನಕ 19 ಪೀಠಗಳಾಗಿದ್ರು ಕೂಡ 1% ಸಾಲ್ವ್ ಆಗಿಲ್ಲ. ಮುಂದಿನ 25 ವರ್ಷ ಹಿಡಿಸ್ತದೆ ಅದು ಸಾಲ್ವ್ ಆಗ್ಲಿಕ್ಕೆ ಅಲ್ಲಿ ಬೆಂಗಾಳಲ್ಲಿ. ಹಂಗಾರೆ ಕರ್ನಾಟಕದ ಜನರು ಕೂಡ ಮುಂದಿನ 25 ಲಕ್ಷ ಕಾಯ್ಬೇಕಾ? ಇಲ್ಲ ಅಂದ್ರೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಇಲ್ಲಿ ತರ್ತಿದ್ದೀರಾ ಅಂದ್ರೆ ಏನ್ ಬದಲಾವಣೆ ತರ್ತಾ ಇದ್ದೀರಿ ನೀವು? ಯಾಕೆ ಉತ್ತರ ಕೊಡ್ತಿಲ್ಲ? ಆಪ್ ಒಳಗಿದೆ ಯಾಕೆ ಉತ್ತರ ಕೊಡ್ತಾ ಇಲ್ಲ? ಯಾಕೆ ಟ್ರೈನಿಂಗ್ ಕೊಟ್ಟಿಲ್ಲ? ನೀವು ಆಪಲ್ಲಿ ಇಟ್ಟಿದ್ದೀರಿ, BLOs ಯಾಕೆ ಅದ್ರ ಬಗ್ಗೆ ಹೇಳಿಲ್ಲ? ಯಾಕೆ ಟ್ರೈನಿಂಗ್ ಕೊಟ್ಟಿಲ್ಲ? ಕದ್ದು ಮುಚ್ಚಿ ಯಾಕೆ ಇಟ್ಟಿದ್ದೀರಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿನ? ಈ ಪ್ರಶ್ನೆನೂ ಕೂಡ ನಾವು ಅವ್ರಿಗೆ ಮುಖ್ಯವಾಗಿ ನಾವು ಕೇಳ್ತಾ ಇದ್ದೀವಿ. ಕೊನೆಯದಾಗಿ ಒಂದು ಪ್ರಶ್ನೆ, ಇಡೀ ಪ್ರೋಸೆಸ್ ನೀವು ಮಾಡ್ತಿರೋದೇನು? ಅಕ್ರಮ ವಲಸಿಗರು ಸಿಕ್ಕಾಪಟ್ಟೆ ಬಂದ್ಬಿಟ್ಟಿದ್ದಾರೆ, ಬಾಂಗ್ಲಾದೇಶಿಗಳು ವಿಶೇಷವಾಗಿ ಸಿಕ್ಕಾಪಟ್ಟೆ ಬಂದ್ಬಿಟ್ಟಿದ್ದಾರೆ. ಹಂಗಾಗಿ ಅದನ್ನ ಕ್ಲೀನ್ ಮಾಡಬೇಕಾಗಿದೆ ವೋಟರ್ ಲಿಸ್ಟ್ ನ. ಸೊ ನೀವು ಎಲ್ಲ ಲಿಸ್ಟ್ ಕೊಟ್ಟಿದ್ದೀರಿ, ಆಬ್ಸೆಂಟ್ ಕೊಟ್ಟಿದ್ದೀರಿ, ಶಿಫ್ಟ್ ಕೊಟ್ಟಿದ್ದೀರಿ, ಡೆತ್ ಕೊಟ್ಟಿದ್ದೀರಿ, ಡೂಪ್ಲಿಕೇಟ್ ಕೊಟ್ಟಿದ್ದೀರಿ. ಹಂಗಾರೆ ಈಗ ಅಕ್ರಮ ವಲಸಿಗಾರರದು, ಬಾಂಗ್ಲಾದೇಶಿಗಳದು ಎಷ್ಟು ವೋಟ್ಗಳು ಸಿಕ್ಕು ಅದನ್ನು ಹೇಳ್ಬೇಕಲ್ಲ ನೀವು. ಅದನ್ನು ಮಾತ್ರ ಯಾಕೆ ಹೇಳ್ತಿಲ್ಲ? ಯಾವ ಉದ್ದೇಶಕ್ಕೆ ಪ್ರೋಸೆಸ್ ಶುರು ಮಾಡಿದಿರೋ ಆ ಮೂಲ ಉದ್ದೇಶದ ವಿವರ ಯಾಕೆ ಕೊಡ್ತಾ ಇಲ್ಲ ನೀವು? ಅದನ್ನು ಕೂಡ ಕೊಡಿ. ಈ 4 ಮುಖ್ಯ ಪ್ರಶ್ನೆಗಳನ್ನು ಅವರಿಗೆ ನಾವು ಕೇಳ್ತಾ ಇದ್ದೀವಿ. ಅದೇ ಸಂದರ್ಭದಲ್ಲಿ ಯಾಕೆ ಇಷ್ಟು ದೊಡ್ಡ ಡಿಲಿಷನ್? ಉತ್ತರನೇ ಇಲ್ಲ ಅವ್ರ ಹತ್ರ. ಯಾಕೆ ಉತ್ತರ ಅನ್ನೋದು ನಾವು ಹೇಳ್ತೀವಿ. ಯಾಕೆ ಇದಕ್ಕೆ 3 ಕಾರಣಗಳಿದೆ. ಇದಕ್ಕೆ ಇಂಥ ದೊಡ್ಡ ಮಟ್ಟದ ಡಿಲಿಷನ್ ಆಗಲಿಕ್ಕೆ 3 ಮೂಲ ಕಾರಣಗಳು. ನಂಬರ್ 1, ಈ SIR ಪ್ರೋಸೆಸ್ ಅನ್ನೋದೇ ಬಹಳ ಅವೈಜ್ಞಾನಿಕವಾದದ್ದು, ಅಪ್ರಜಾತಾಂತ್ರಿಕದ್ದು, ಅಸಂವಿಧಾನಿಕವಾಗಿರುವಂತದ್ದು. ಇದು ಹೆಸರಿಗೆ ಮಾತ್ರ ರಿವಿಷನ್ ಅಂದ್ರೆ ಪರಿಷ್ಕರಣೆ ಅಂದ್ರೆ ಏನು? ಒಂದು ಮತದಾರರ ಪಟ್ಟಿ ಇರುತ್ತೆ, ಅದನ್ನು ರಿವೈಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ಕರೆಕ್ಷನ್ ಮಾಡ್ತೀವಿ. 2025 ಪಟ್ಟಿ ತಗೊಂಡು ಹೋಗ್ತೀವಿ, ಇದು ಕರೆಕ್ಟ್ ಆಗಿದೆಯಾ ಅಂತ ಕೇಳ್ತೀವಿ. ಇಲ್ಲ ಇದ್ರಲ್ಲಿ ಸತ್ತಿದ್ರೆ ತೆಗಿತೀವಿ, ಹೊಸಬ್ರು ಆಡ್ ಮಾಡ್ಬೇಕಂದ್ರೆ ಆಡ್ ಮಾಡ್ತೀವಿ, ಮನೆ ಶಿಫ್ಟ್ ಆಗಿದೆ ಅಂದ್ರೆ ಶಿಫ್ಟ್ ಮಾಡ್ತೀವಿ, ಕರೆಕ್ಷನ್ ಮಾಡ್ತೀವಿ. ಇಷ್ಟೇ ಇರೋದು ಪರಿಷ್ಕರಣೆ ಅಂದ್ರೆ. ಆದ್ರೆ ಇಲ್ಲಿ ಮಾಡಿದ ಪರಿಷ್ಕರಣೆ ಅಲ್ಲ, ಹೆಸರಿಗೆ ಮಾತ್ರ ಪರಿಷ್ಕರಣೆ. ಇಡೀ ಮತದಾರರ ಪಟ್ಟಿನ ರದ್ದುಗೊಳಿಸಿ ಹೊಸದಾಗಿ ಮತದಾರರ ಪಟ್ಟಿನ ರೆಡಿ ಮಾಡ್ತಿದ್ದಾರೆ. ಅದು ಕೂಡ ಕಾಂಪ್ಲೆಕ್ಸ್ ಪ್ರೋಸೆಸ್ನ. 2002ರಿಂದನೂ ಕೂಡ ನೀವು ಲಿಂಕ್ ತಗೊಂಬರ್ಬೇಕು. ಲಿಂಕ್ ತಂದು ನೀವು ನೋಂದಣಿ ಮಾಡ್ಕೋಬೇಕು. ಇಲ್ಲ ಅಂದ್ರೆ ನಮ್ಮ ಹತ್ರ ಇಲ್ದರೆ ಇರುವಂತ ಡಾಕ್ಯುಮೆಂಟ್ಸ್ ಕೊಟ್ಟು ನೀವು ನೋಂದಣಿ ಆಗ್ಬೇಕು. ಇಂಥ ಒಂದು ಕಾಂಪ್ಲೆಕ್ಸ್ ಪ್ರೋಸೆಸ್ ಅಂತ ತರ್ತಿದ್ರಿ. ಈ ಪ್ರೋಸೆಸ್ ಎಷ್ಟು ದಿವಸದಲ್ಲಿ ನಡಿಬೇಕು? ಇಡೀ ರಾಜ್ಯದ್ದು 3 ತಿಂಗಳೊಳಗೆ ಮುಗಿದೋಗ್ಬಿಡ್ಬೇಕು. ತಮಾಷೆನ ಇದು? ಇಡೀ ರಾಜ್ಯದ ಜನರನ್ನ
ನೀವು ಲಿಂಕ್ ಮಾಡಿ ದಾಖಲೆಗಳನ್ನ ಪೂರೈಸಿ ಹೊಸದಾಗಿ ನೋಂದಾವಣಿ ಇದು ಪರಿಷ್ಕರಣೆ ಅಲ್ಲೇ ಅಲ್ಲ, ಇದು ಮರು ನೋಂದಾವಣಿನ 3 ತಿಂಗಳೊಳಗೆ ಹೆಂಗ್ ಕಂಪ್ಲೀಟ್ ಮಾಡ್ತೀರಿ? ನಮ್ಮ ಹಣೆ ಬರಲ್ಲ ನೀವು ಹೆಂಗ್ ಬರೀತೀರಿ? ಈ ಪ್ರೋಸೆಸ್ ಅಲ್ಲೇ ಫಂಡಮೆಂಟಲ್ ತಪ್ಪಿದೆ. ಇದು ನಂಬರ್ 1. ಇದು ತಮ್ಮ ದುರುದ್ದೇಶಗಳ ಕಾರಣಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ. ನಂಬರ್ 2, ಇಡೀ ಪ್ರೋಸೆಸ್ನ ಬಹಳ ಬೇಜವಾಬ್ದಾರಿತನ ಜೊತೆಗೆ ಮಾಡಿದ್ದಾರೆ. ಹೆಂಗೆ ಅವರು ನಂಬರ್ ಕೊಡ್ತಾರೆ ನಮ್ಮ ಅನ್ಬುಕುಮಾರ್ ಎಲೆಕ್ಷನ್ ಕಮಿಷನರ್ ಅಂದ್ರೆ ಎಲ್ಲ ಆಗ್ಬಿಟ್ಟಿದೆ, 100% ಎಲ್ಲ ಫಾರ್ಮ್ಸ್ ಹಂಚ್ಬಿಟ್ಟಿವಿ, ಎಲ್ಲ ಬಂದ್ಬಿಡ್ತು, ಎಲ್ಲ ಡಿಜಿಟಲ್ ಫೈಲ್ ಆಗ್ಬಿಡ್ತು. ಯಾರ ಕಿವಿಯಲ್ಲಿ ಹೂಡಕ್ ಕೊಟ್ಟಿದ್ದೀರಿ ನೀವು? ಇಡೀ ಪ್ರೋಸೆಸ್ನ ಹೆಂಗ್ ಮಾಡಿದ್ದಾರೆ ಅಂದ್ರೆ, ಇಷ್ಟು ಕಾಂಪ್ಲೆಕ್ಸ್ ಪ್ರೋಸೆಸ್ನ ನೀವು 7ನೇ ಕ್ಲಾಸ್ ಓದಿರುವಂತಹ BLOs ನೀವು ಅಪಾಯಿಂಟ್ಮೆಂಟ್ ಮಾಡಿದ್ದೀರಿ. ಅವ್ರು ತಪ್ಪಲ್ಲ, ನೀವು ಅವ್ರು ಈ ಕೆಲಸಕ್ಕಲ್ಲ ಸೆಟ್ ಆಗೋಂಥವ್ರು. ಇದಕ್ಕೆ ಒಂದು ಶಿಕ್ಷಿತ ಜನ ಬೇಕು. ಏನು ಇಲ್ದಲೇ ನೀವು ಮಾಡಿದ್ದೀರಿ. ಅವ್ರಿಗೆ ಯಾವ ಟ್ರೈನಿಂಗು ಕೊಟ್ಟಿಲ್ಲ. ನಾವು ಮತಕಾವಲು ಸಮಿತಿ ಕಡೆಯಿಂದನೇ ಸರ್ವೆ ಮಾಡಿದ್ದೀವಿ, ಅದರ ಅಂಕಿಅಂಶಗಳು ಸಮೇತ ನಿಮ್ಗೆ ಮೀಡಿಯಾದವ್ರು ಕೇಳಿದ್ರೆ ನಾವು ಕೊಡ್ತೀವಿ. ಆ ಸರ್ವೆ ಪ್ರಕಾರ BLOಗಳನ್ನೇ ಸರ್ವೆ ಮಾಡಿದ್ದೀವಿ. BLOಗಳು 38% BLO ಜಾಬ್ಗಳು ಕೊಟ್ಟಿರೋದು. ನಿಮಗೆ ಟ್ರೈನಿಂಗ್ ಆಯ್ತಾ ಅಂದ್ರೆ ನಮಗೆ ಟ್ರೈನಿಂಗೇ ಆಗಿಲ್ಲ ಅನ್ನೋರು 38%. ಮುಖ್ಯ ಉಳಿದಂತ 72% ಅಲ್ಲಿ ಟ್ರೈನಿಂಗ್ ಆಯ್ತು, ಆದ್ರೆ ನಮ್ಗೆ ಅರ್ಥ ಆಗಲಿಲ್ಲ ಅಂತ ಹೇಳಿರೋರು ಅದ್ರಲ್ಲಿ 90%. ಒಂದು 10% ಜನ ಮಾತ್ರನೇ ಪರವಾಗಿಲ್ಲ ನಮಗೆ ತಕ್ಕ ಮಟ್ಟಿಗೆ ಅರ್ಥ ಆಯ್ತು ಅಂತ ಹೇಳಿರುವಂತದ್ದು. ಈ ಪ್ರೋಸೆಸ್ ಸುಲಭವಾಗಿ ನಡೀತಾ ನಿಮಗೆ ಬಹಳ ಕಷ್ಟ ಅಂತ ಗೊಂದಲ ಅಂತ ಅನಿಸ್ತಿದೆ ಅಂದ್ರೆ ಸಿಕ್ಕಾಬಟ್ಟೆ ತಲೆಬಿಸಿ, ಸಿಕ್ಕಾಬಟ್ಟೆ ಕನ್ಫ್ಯೂಷನ್ ಅಂತ ಹೇಳಿರೋರು 99%. 1% ಜನ ಮಾತ್ರ ಏನಿಲ್ಲ ಪ್ರಾಬ್ಲಮ್ ಇಲ್ಲ ನಮ್ಮ ಇದ್ರೊಳಗೆ ಅಂತ ಹೇಳಿರೋರು 1%. 99% ನಮ್ಗಂತೂ ಸಾಕಾಗ್ಬಿಟ್ಟಿದೆ, ಯಾವಾಗ ಮುಗಿತದೋ ಈ ಕರ್ಮ ಅಂತ ಅನ್ಸಿದೆ ಅನ್ನುವಂಥದ್ದು BLOಗಳ ರಿಯಾಕ್ಷನ್. ಇಂಥ ಒಂದು ಅವ್ಯವಸ್ಥಿತವಾಗಿ ನಡೆಸಿದಿರಿ. ಇಂಥ ಒಂದು ಪವಿತ್ರವಾದ ಕೆಲಸ, ಇಡೀ ದೇಶ ರಾಜ್ಯದ ಮತ ಹಕ್ಕನ್ನು ನೀವು ಕೊಡುವಂತ ಕೆಲಸವನ್ನ ಇಷ್ಟು ಬೇಜವಾಬ್ದಾರಿಯಿಂದ ಮಾಡಿದ್ದೀರಿ. 3ನೇ ವಿಚಾರ, ಬಹಳ ಮುಖ್ಯವಾದ ವಿಚಾರ, ನಿಮ್ಮ ಅತಿ ಹೆಚ್ಚಿನ ಡಿಲಿಷನ್ ಯಾಕಾಗಿದೆ ಅಂತ ಹೇಳಿದ್ರೆ, ಇದರಲ್ಲಿ 1 ಕೋಟಿ ಜನ ಎಲ್ಲಿ ಹೋಗ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ, ನೀವು ಶಿಫ್ಟೆಡ್ ವೋಟರ್ಸ್ನ, ಮನೆಯಲ್ಲಿ ಇಲ್ದವ್ರನ್ನ ಡಿಲೀಟೆಡ್ ವೋಟರ್ಸ್ ಡಿಲೀಟ್ ಮಾಡಿದ್ದೀರಿ. ವೋಟ್ಗಳನ್ನ ಡಿಲೀಟ್ ಮಾಡಕ್ ಹೊರಟಿದ್ದೀರಿ. ಡಿಲೀಟ್ ಮಾಡಕ್ ಬರೋಲ್ಲ. ಶಿಫ್ಟ್ ಮಾಡೋರಿಗೆ ಫಾರಂ ನಂಬರ್ 8 ಕೊಟ್ಟು ಶಿಫ್ಟ್ ಮಾಡಬೇಕು. ನಿಮ್ ಇಡೀ ಪ್ರಯತ್ನದಲ್ಲಿ ಶಿಫ್ಟ್ ಆದವ್ರನ್ನ ಗುರುತಿಸಿ ಫಾರಂ ನಂಬರ್ 8 ಕೊಟ್ಟು ಅವ್ರ ಪಟ್ಟಿಯಲ್ಲಿ ಹೆಂಗ್ ಬರಬೇಕು ಅನ್ನೋದು ಇಲ್ಲೇ ಇಲ್ಲ. ಮನೆ ಬದಲಾಯಿಸಿದ್ರು ಅನ್ನೋಕ್ಕೋಸ್ಕರ ಡಿಲೀಟ್ ಪಟ್ಟಿಯಿಂದ. ಇದು ಬಹಳ ಮೀಡಿಯಾದ ಸ್ನೇಹಿತರು ಗಮನಿಸಬೇಕು, ಬಹಳ ಅಂಡರ್ಲೈನ್ ಮಾಡಬೇಕು. ಮನೆ ಬಿಟ್ಟು ಶಿಫ್ಟ್ ಬಾಡಿಗೆ ಮನೆ ಶಿಫ್ಟ್ ಮಾಡಿದೀವಿ ಅಂದ್ರೆ, ಅಥವಾ ಊರಿಂದ ಊರಿಗೆ ಕೆಲ್ಸಕ್ಕೆ ನಾವು ಹೋಗಿದೀವಿ ಅಂದ್ರೆ ಹೆಂಗ್ ಡಿಲೀಟ್ ಮಾಡಕ್ ಸಾಧ್ಯ? ಇದು ಅಕ್ರಮ. ಇದು ಈ ಒಂದು ದೊಡ್ಡ ಅಪರಾಧ ಮಾಡಿದ್ದಾರೆ. ಇದು ಮತ ಹತ್ಯೆ ಮಾಡಿದ್ದಾರೆ. 1 ಕೋಟಿ ಜನರ ಮತ ಹತ್ಯೆ ನಡೆದಿದೆ. ಇದು ದೊಡ್ಡ ಅಪರಾಧ. ಈ ವಿಚಾರಕ್ಕೆ ಮತ್ತೆ ನೀವು BLOಗಳಿಗೆ ಶಿಕ್ಷೆ ಕೊಟ್ಟರೆ ನಾವು ಒಪ್ಪಲ್ಲ. BLOಗಳಲ್ಲ, ಅವ್ರು ಆಲ್ರೆಡಿ ಸಾಕಷ್ಟು ಟಾರ್ಚರ್ ಅನುಭವಿಸಿದಾರೆ. ಅವ್ರದ್ದಲ್ಲ ತಪ್ಪು. ಇಲ್ಲಿ ಅಪರಾಧಿ ಇರುವಂತದ್ದು ಎಲೆಕ್ಷನ್ ಕಮಿಷನ್ ಹೊಂದಿರುವಂತಹ ಮೇಲಿದು ನಿಮ್ಗೆ ನೀವು ಶಿಕ್ಷೆ ಆಗ್ಬೇಕು ಅಂತ ಹೇಳಿದ್ರೆ ಎಲೆಕ್ಷನ್ ಕಮಿಷನ್ಗೆ ಆಗಬೇಕು. ಮತ್ತೆ ಇಡೀ ಪ್ರೋಸೆಸ್ನು ಕೂಡ ನೀವು ಮರುವಲೋಕನ ಮಾಡಲೇಬೇಕು ಅಂತೇಳಿ ನಾವು ಒತ್ತಾಯಿಸ್ತಾ ಇದೀವಿ. ನಮಸ್ಕಾರ. ಈಗೇನು ಮಾತಾಡಿದ್ದಾರೆ ಶ್ರೀಧರ್ ಅವರು, ಅದರ ಮುಂದುವರಿಕೆ ನಾವು ಹೇಳೋದಿಷ್ಟೇ. ಆಯೋಗ ಇವತ್ತು ಸರ್ವಾಧಿಕಾರಿ ರೀತಿಯಲ್ಲಿ ನಡ್ಕೊಳ್ತಾ ಇದೆ. ಯಾರಿಗೂ ನಮ್ಮ ಅಂಕುಶನೇ ಇಲ್ಲ, ನಮಗೆ ನಾವೇನು ಹೇಳ್ತೀವಿ ಅದೇ ಅನ್ನೋ ವಾದವನ್ನು ಮಂಡಿಸ್ತಾ ಇದೆ. ಯಾರು ಏನು ಕೂಗಿದ್ರು ನರಿಯ ಕೂಗು ಗಿರಿಗೆ ಮುಟ್ಟಿತೆ ಅಂತಾರಲ್ಲ, ಆ ರೀತಿಯಲ್ಲಿ ನೀವು ಕೂಗ್ಕೊಳ್ಳಿ, ಬೇಕಾದಷ್ಟು ಕೂಗಿ, ನಾವೇನು ಮಾಡಬೇಕು ಅದನ್ನೇ ಮಾಡ್ತೀವಿ ಅನ್ನೋದನ್ನ ಹೇಳ್ತಾ ಇದೆ. ಇದು ಒಳ್ಳೆಯದಲ್ಲ, ಸರ್ವಾಧಿಕಾರ ಇಲ್ಲಿ ನಡೆಯೋದಿಲ್ಲ ಅನ್ನೋದನ್ನ ನಾವು ಚುನಾವಣಾ ಆಯೋಗಕ್ಕೆ ಒತ್ತಿ ಹೇಳೋದಕ್ಕೆ ಇಷ್ಟಪಡ್ತೀವಿ. ಯಾಕೆಂದ್ರೆ ಇದು ಪ್ರಜಾಪ್ರಭುತ್ವ ಇದೆ, ನೆನ್ಪಿಟ್ಕೊಳ್ಳಿ. ನೀವು ಆಟ ಎಷ್ಟು ದಿನ ಆಡ್ತೀವಂದ್ರೂ ಕೂಡ ಆ ಆಟ ನಡೆಯೋದಕ್ಕೆ ನಾವು ಬಿಡೋದಿಲ್ಲ. ಏನ್ ಬೇಕಾದ್ರೂ ಏನಾದ್ರೂ ಆಗ್ಲಿ ಅನ್ನೋ ಹಠಕ್ಕೆ ಬೀಳೋದಕ್ಕೆ ಮೊದಲು ನೀವು ಎಚ್ಚೆತ್ಕೋಬೇಕು. ಕೋಟಿ ಜನಗಳನ್ನ ನೀವು ಈ ರೀತಿಯಾಗಿ ದಮನ ಮಾಡ್ತಾ ಇದ್ದೀರಿ. ನಮ್ಮ ಮಾತಿಗೆ ನೀವು ಯಾವ ಕ್ಯಾರೆ ಅಂತ ಇಲ್ಲ. ಇದು ಬಹಳ ಆಶ್ಚರ್ಯ. ಅಲ್ಲಿ ಹೋದ್ರೆ ಅನ್ಬುಕುಮಾರ್ ಅವರು ಸಿಕ್ಕೋದು ಇಲ್ಲ. ಯಾರೋ ಒಬ್ಬ ಕ್ಲರ್ಕೋ ಯಾರೋ ಒಬ್ಬ ಬಂದು ನಮಗೆ ಮಾತಾಡಿಸಿ ನಮ್ ಲೆಟರ್ ತಗೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ 2-3 ಸಾರಿ ಹೋಗಿ ಅವರು ನಮಗೆ ಸಿಕ್ಕಿಲ್ಲ. ಅದು ನಮಗೆ ಮಾಡಿರೋ ದೊಡ್ಡ ಅಪಮಾನ, ನಮಗಲ್ಲ, ಪ್ರಜಾಪ್ರಭುತ್ವಕ್ಕೆ ಮಾಡಿರೋ ಅಪಮಾನ ಅಂತ ನಾವು ಭಾವಿಸ್ತೀವಿ. ಮತ್ತೆ ಇವತ್ತು ಈ ಅವಧಿಯನ್ನ ವಿಸ್ತರಣೆ ಮಾಡಬೇಕು, ಇಲ್ಲ ಅಂದ್ರೆ ಎಲ್ಲ ತೆಗೆದಾಕಿ ಕೋಟ್ಯಾಂತರ ರೂಪಾಯಿ ಖರ್ಚಾಗಿರ್ಬೇಕು. ಆದ್ರೂ ಕೂಡ ಈ ನಾವು ಡಿಲೀಟ್ ಮಾಡ್ತೀವಲ್ಲ ಒಂದು ಇದರಲ್ಲಿ ಮೊಬೈಲ್ನಲ್ಲಿ, ಆ ರೀತಿಯಾಗಿ ನೀವು ಮಾಡಿರೋ ಎಲ್ಲಾ ಇದನ್ನು ಕೂಡ ಡಿಲೀಟ್ ಮಾಡಿ ಮೊದಲಿನ ರೀತಿಯಲ್ಲೇ ಎಲ್ಲವೂ ಸರಳವಾಗಿ ಸುಲಭವಾಗಿ
ಪ್ರತಿಯೊಬ್ಬನಿಗೂ ಮತದಾನ ಮಾಡುವ ಹಕ್ಕು ಬರೋ ರೀತಿಯಲ್ಲಿ ನೀವು ನಡ್ಕೋಬೇಕಾಗ್ತದೆ. ಅಲ್ಲಿ ತನಕನೂ ಕೂಡ ನಮ್ಮ ಹೋರಾಟ ನಡೆಯುತ್ತೆ. ಆದ್ರಿಂದ ನೀವು ಈ ರೀತಿಯಾಗಿ ಸರ್ವಾಧಿಕಾರ ಇಲ್ಲಿ ನಡೆಯೋದಿಲ್ಲ, ನಡೆಸಬೇಡಿ. ಈ ಅವಕಾಶವನ್ನ ನೀವೇನಾದ್ರು ಕೈ ಬಿಡದಿದ್ರೆ, ಈಗ ನಾವೇನ್ ಹೇಳ್ತಾ ಇದ್ದೀವಿ, ನಮ್ಮ ಬೇಡಿಕೆಗಳಿಗೆ 3 ಬೇಡಿಕೆ ಅವರು ಇಟ್ಟರು. ಆ ಬೇಡಿಕೆಗಳನ್ನ ನೀವೇನಾದ್ರು ಈಡೇರಿಸದೇ ಇದ್ರೆ ಈ ಹೋರಾಟ ಮುಂದುವರಿಯುತ್ತೆ. ನಾವು ಮಾಡೋಕ್ ಬಿಡಲ್ಲ ನಿಮ್ಮನ್ನ. ನೀವು ಮುಂದೆ ಖಂಡಿತವಾಗಿ ಇನ್ನು ಬೇಕಾದ ಸಮಯ ಇದೆ. ಯಾಕೆ ನೀವು ಇದನ್ನ ನಮ್ಗೆ ಉತ್ತರ ಕೊಡ್ತಾ ಇಲ್ಲ? ಹೊರಗ್ನವ್ರ ಪಟ್ಟಿ ತೋರಿಸಿ, ಯಾರು ಹೊರಗ್ನವ್ರು ಬಂದ್ರು ಅದನ್ನಾರು ತೋರಿಸಿ. ಅದು ಯೋಗ್ಯತೆ ಇಲ್ಲ ನಿಮ್ಗೆ. ಸರ್ಕಾರ, ಈ ಕರ್ನಾಟಕ ಸರ್ಕಾರ ಇದಕ್ಕೆ ಕಿವಿ ಹಿಂಡ್ಬೇಕಾಗುತ್ತದೆ. ನಾವು ಅಷ್ಟು ಕೂಗಾಡ್ತಾ ಇದ್ದೀವಿ, ಅವರು ಕೂಡ ಇದಕ್ಕಿಂತ ಜೋರಾಗಿ ಅವ್ರು ಮಾಡ್ತಿರೋ ಸಾಲದು. ಕರ್ನಾಟಕ ಸರ್ಕಾರ ಇವತ್ತು ಏನ್ ಇದ್ರ ಬಗ್ಗೆ ಕ್ರಮ ತಗೊಳ್ತಾ ಇದೆ ಅದು ಸಾಲದು. ಇದು ಬರೀ ಸರ್ಕಾರದ ಹಿತದೃಷ್ಟಿ ಅಲ್ಲ, ಇಡೀ ಸರ್ವ ಜನರ ಹಿತದೃಷ್ಟಿಯಿಂದ ನಾವು ಹೇಳ್ತಾ ಇದ್ದೀವಿ. ಬರೀ ಬಹಳ ಜನ ತಪ್ಪು ತಿಳ್ಕೊಂಡಿದ್ದಾರೆ, ಇದು ಸರ್ಕಾರಕ್ಕೆ ಅನುಕೂಲ ಮಾಡ್ಕೊಡೋದಕ್ಕೆ ಮಾಡ್ತಿದ್ದಾರೇನೋ, ಯಾವುದೋ ಪಕ್ಷಕ್ಕೆ ಮಾಡ್ತಿದ್ದಾರೇನೋ ಅಂತ ತಿಳ್ಕೊಂಡಿದ್ದಾರೆ. ಶುದ್ಧ ತಪ್ಪು. ಪ್ರತಿಯೊಬ್ಬ ಪ್ರಜೆಯ ಜೀವನಕ್ಕೆ ಸಂಬಂಧಪಟ್ಟಂತ ವಿಷಯ ಇದು, ನಮ್ಮ ಮುಂದಿನ ಬದುಕಿಗೆ ಸಂಬಂಧಪಟ್ಟಂತ ವಿಷಯ. ಆದ್ರಿಂದ ಇದನ್ನ ಈ ಚುನಾವಣಾ ಆಯೋಗ ಇದು ನಮ್ಮ ಬಗ್ಗೆ ಕಾಳಜಿ ವಹಿಸಬೇಕು. ಈಗೇನು ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇದೀವಿ, ಮತ್ತೆ ಈ ಪತ್ರಿಕಾಗೋಷ್ಠಿಗೆ ಅವಕಾಶ ಮಾಡಬಾರ್ದವ್ರು. ಈ ಕ್ರಮ ತಗೋಬೇಕು, ನಾಳೆನೇ ಕ್ರಮ ತಗೋಬೇಕು, ಮತ್ತೆ ಈ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ನಾವು ಕೇಳ್ಕೊಳ್ತಾ ಇದೀವಿ. ನಮಸ್ಕಾರ. SIR ಬಗ್ಗೆ ನಾವು ಕಳೆದ 6 ತಿಂಗಳಿಂದ ಚರ್ಚೆ ಮಾಡ್ತಾ ಇದ್ದೇವೆ ನಮ್ಮ ರಾಜ್ಯದಲ್ಲಿ. ಕಳೆದ 2 ತಿಂಗಳ ಹಿಂದೆ ಇದೇ ರೀತಿಯಾಗಿ ತಮ್ಮ ಜೊತೆಯಲ್ಲಿ ನಾವು ಮಾತನಾಡಿದ್ದೇವೆ. ಇವಾಗ ಒಂದು ರಿಸಲ್ಟ್ ಬರ್ತಾ ಇದೆ ಚುನಾವಣೆ ಆಯೋಗದಿಂದ. ಏನ್ ರಿಸಲ್ಟ್ ಆಗಿದೆ? ನಮ್ಮ ಸ್ನೇಹಿತರು ಹೇಳಿದ್ರು, 1,10,00,000 ಜನರ ಹೆಸರು ಇದು ವೋಟರ್ ಲಿಸ್ಟ್ ಇಂದ ಡೆಲೀಟ್ ಆಗ್ತಾ ಇದೆ ಅಂತೇಳಿ. ಎಂತ ಇದು ದುರ್ಭಾಗ್ಯ ನೋಡಿ. ಇವಾಗ ಸ್ನೇಹಿತರೆ, ತಮಗೆ ಗೊತ್ತಿದ್ದ ಹಾಗೆ ನಮ್ಮ ಇದು ಎಲೆಕ್ಷನ್ ಕಮಿಷನ್ ಅವರ ಡ್ರಾಫ್ಟ್ ಏನಿದೆ ಅಲ್ವಾ, ಅದರಲ್ಲಿ ಮೊದಲೇ ಹೇಳಿದ್ದೇನು ಗೊತ್ತಾ, ನುಸುಳುಕೋರರು ನಮ್ಮ ದೇಶದಲ್ಲಿ ಧಾರಾಳ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅಂತ ಹೇಳಿ. ಹೌದಾ? ಇವಾಗ ನಾವು ಡ್ರಾಫ್ಟ್ ನೋಡ್ತಾ ಇದ್ದೇವೆ, ಅವ್ರ ಪ್ರೆಸ್ ಕಾನ್ಫರೆನ್ಸ್ ನೋಡ್ತಾ ಇದ್ದೇವೆ ಮತ್ತು ಪ್ರೆಸ್ ರಿಲೀಸ್ ನಾವು ನೋಡ್ತಾ ಇದ್ದೇವೆ. ಇದು ಯಾರಿದು ನುಸುಳುಕೋರರು ಧಾರಾಳವಾಗಿ ಬರ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಅಂತ ಹೇಳ್ತಾ ಇದ್ದಾರಲ್ಲ, ಕರ್ನಾಟಕದಲ್ಲಿ ಇನ್ನು ಅವರು ಅಂಕಿಅಂಶ ಕೊಡ್ತಾ ಇದ್ದಾರೆ. ಸ್ವಲ್ಪ ನೋಡಿ, ಅಬ್ಸೆಂಟ್ ಯಾರಿದ್ದಾರೆ? ಎ. ಹೌದಾ? ಎಸ್ ಅಂದರೆ ಶಿಫ್ಟೆಡ್, ಡಿ ಅಂದರೆ ಡೆತ್, ಇನ್ನೊಂದು ಡಿ ಅಂದರೆ ಡುಪ್ಲಿಕೇಟ್ ಅಂತೆ, ಓ ಅಂದರೆ ಅದರ್ಸ್ ಅಂತೆ. ಮತ್ತೆ ಇದರಲ್ಲಿ ನುಸುಳುಕೋರು ಎಲ್ಲಿ ಹೋದ್ರು ಗೊತ್ತಾಗ್ತಾ ಇಲ್ಲ ಅಲ್ವಾ? ಆಯ್ತು, ಆಗ ನೋಡಿ, ಕರ್ನಾಟಕ ರಾಜ್ಯದಲ್ಲಿ 1,10,00,000 ಜನರ ಹೆಸರನ್ನು ಡೆಲೀಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ನಾವು ಬೆಂಗಳೂರು ಬಗ್ಗೆ ಚಿಂತನೆ ಮಾಡೋಣ. ಬೆಂಗಳೂರು ಇವಾಗ ವರ್ಲ್ಡ್ ಲೆವೆಲ್ ಒಂದು ದೊಡ್ಡ ಸಿಟಿ. ವರ್ಲ್ಡ್ ನಲ್ಲಿ ಯಾವುದೇ ಸಿಟಿಗೆ ಹೋಗಿ ಬೆಂಗಳೂರು ಅಂತ ಹೇಳಿದ್ರೆ ಜನರಲ್ ನೋಡ್ತಾ ಇದ್ದಾರೆ, ಹೌದಾ ಬೆಂಗಳೂರು ಅಂತ ಹೇಳಿ. ಹೌದಾ? ಖಂಡಿತವಾಗಿಯೂ. ಇವಾಗ ಏನಾಗ್ತಾ ಇದೆ, ಬೆಂಗಳೂರು ಸಿಟಿಯಲ್ಲಿ 50 ಲಕ್ಷ ಜನರ ವೋಟ್ ಎಲ್ಲ ಡೆಲೀಟ್ ಆಗ್ತಾ ಇದೆ. ನಮಗೆ ಆಶ್ಚರ್ಯ ಏನ್ ಅನಿಸ್ತಾ ಇದೆ ಗೊತ್ತಾ? ಹೋದ ಚುನಾವಣೆಯಲ್ಲಿ 2024ರ ಚುನಾವಣೆಯಲ್ಲಿ ಬೆಂಗಳೂರಿನಲ್ಲಿ ಇದ್ದಂತ 1,06,00,000 ವೋಟರ್ಸ್ ನಲ್ಲಿ, ಹೌದಾ, ಲಾಸ್ಟ್ ಚುನಾವಣೆಯಲ್ಲಿ 1,06,00,000, ಅದರಲ್ಲಿ ವೋಟ್ ಹಾಕಿದವರ ಸಂಖ್ಯೆ ಎಷ್ಟು? 60 ಲಕ್ಷ. 58 ಲಕ್ಷ, 58 ಲಕ್ಷ. ಹೌದು, ಇವಾಗ ಡೆಲಿಟ್ ಟೆಸ್ಟ್ ಆಗ್ತಾ ಇದ್ದಾರೆ, ಸ್ವಲ್ಪ ನೋಡಿ, 50 ಲಕ್ಷ ಅಂತೆ. ಏನಿದು ಆಶ್ಚರ್ಯಕರಣ? ಇಂಥ ಆಶ್ಚರ್ಯ ಆಗುವಂತ ರಿಸಲ್ಟ್ ಇದು ಎಲೆಕ್ಷನ್ ಕಮಿಷನ್ ಅವ್ರ ಕಡೆಯಿಂದ ಬಂದಿರುವಂತ ಇದು ರಿಸಲ್ಟ್. ಹಾಗಾಗಿ ಸ್ವಲ್ಪ ಗಮನ ಕೊಡಿ. ಬೆಂಗಳೂರಿಂದ ಜನರು ವಲಸೆ ಆಗ್ತಾ ಇದ್ದಾರಾ? ಬೇರೆ ಕಡೆ ಹೋಗ್ತಾ ಇದ್ದಾರಾ? ಶಿಫ್ಟ್ ಆಗ್ತಾ ಇದ್ದಾರಾ ಬೆಂಗಳೂರಿಂದ? ಅಥವಾ ಬೆಂಗಳೂರಿಗೆ ಬೇರೆ ಕಡೆಯಿಂದ ಬಂದು ಇಲ್ಲಿ ಶಿಫ್ಟ್ ಆಗ್ತಾ ಇದ್ದಾರೆ? ಇದು ಎಂತ ಆಶ್ಚರ್ಯ ಇದು! ಹಳ್ಳಿಗಳಿಂದ, ನಮ್ಮ ರಾಜ್ಯದ ಹಳ್ಳಿಗಳಿಂದ, ಮೂಲೆಗಳಿಂದ ಜನರೆಲ್ಲ ಬಂದು ಬೆಂಗಳೂರು ಶಿಫ್ಟ್ ಆಗ್ತಾ ಇದ್ದಾರೆ. ಇದು ಹೇಳುದು ಯಾವುದು? ತಮ್ಮ ಅಂಕಿಅಂಶಗಳು ಹೇಳ್ತಾ ಇದ್ದಾರೆ, ಬೆಂಗಳೂರಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಿ. ಇವಾಗ ನಮ್ಮ ಎಲೆಕ್ಷನ್ ಕಮಿಷನ್ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಬೆಂಗಳೂರಿಂದ ವೋಟರ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ಯಾವುದು ಸತ್ಯ ಸರ್ ಇದು? ಸ್ವಾಮಿ, ಯಾವುದು ಸತ್ಯ ಇದು? ಬರುವುದು ಸತ್ಯ, ಹೋಗುದು ಸತ್ಯ. ಇವಾಗ ತೋರಿಸ್ತಾ ಇದ್ದಾರಲ್ಲ, ಹೇಳ್ತಾ ಇದ್ದೀರಿ, 50 ಲಕ್ಷ ಜನರ ವೋಟು ಇವಾಗ ಬೆಂಗಳೂರಿಂದ ಡೆಲೀಟ್ ಆಗ್ತಾ ಇದ್ದಾರೆ ಅಂತೇಳಿ. ಹಾಗಾದ್ರೆ ಜನರಲ್ಲಿ ಎಲ್ಲಿ ಹೋದ್ರು ಅವರು? ಡೆಲೀಟ್ ಆದರೆ ಸತ್ತು ಹೋದರಾ? ಎಲ್ಲಿ ಹೋದ್ರು ಅವರು? ಹಳ್ಳಿಗಳಿಗೆ ಹೋದರಾ? ಬೇರೆ ರಾಜ್ಯಕ್ಕೆ ಹೋದರ? ಅವರು ಎಲ್ಲಿ ಹೋದ್ರು ಗೊತ್ತಾಗ್ಬೇಕಲ್ಲ ಸರ್. ಅದು ಫೈಂಡ್ ಔಟ್ ಆಗ್ಬೇಕಲ್ಲ. ಒಂದು ವಿಚಿತ್ರ ಮಾತು ಹೇಳ್ತಾ ಇದ್ದೇನೆ. ಏನ್ ಹೇಳ್ತಾರ ಗೊತ್ತಾ? 100% ಎನ್ಯುಮರೇಷನ್ ಫಾರ್ಮ್ ಕಟ್ಟಾಯಿತು ಅಂತ ಹೇಳಿ. ಹೌದಾ?
ಆದ್ರೆ ತಾವೇನು ಹೇಳ್ತಾ ಇದ್ರಲ್ಲ 65 ಲ್ಯಾಕ್ ಜನರು ಪರ್ಮನೆಂಟ್ ಶಿಫ್ಟೆಡ್ ಅಂತ ಹೇಳಿ, ಹಾಗಾದ್ರೆ ಅವ್ರಿಗೆ 65 ಲ್ಯಾಕ್ ಜನರಿಗೆ ಫಾರ್ಮ್ ಸಿಗ್ಲಿಲ್ವಾ? ಸಿಗ್ಲಿಲ್ಲ ಅಂದ್ರೆ ನೀವು ಹೇಗೆ ಹೇಳ್ತಾ ಇದ್ದೀರಾ ನೀವು 100% ಜನರಿಗೆ ನಾವು ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿದ್ದ ಅಂತೇಳಿ ನೀವು ಹೇಗೆ ಹೇಳ್ತಾ ಇದ್ದೀರಾ? ಬಿಗ್ ಕ್ವಶನ್ ಸ್ನೇಹಿತರೆ. ನೋಡಿ, ನಾವೆಲ್ಲರೂ ಸೇರಿ ನಮ್ಮ ರಾಜ್ಯದ ಜನರಿಗೆ ನೈಜ ಯಾರು ವೋಟರ್ಸ್ ಇದಾರಲ್ಲ ಅವರಿಗೆ ಉಳಿಸುವ ಕೆಲಸ ಮಾಡುವ ಜವಾಬ್ದಾರಿ ನಮ್ಮದು ಆಗಿದೆ, ತಮ್ಮೆಲ್ಲರದಾಗಿದೆ. ನಾವು ನೀವು ಸೇರಿ ನಮ್ಮ ರಾಜ್ಯದಲ್ಲಿ ಇದ್ದಂತ ಬಡಜನರು, ವಿಶೇಷವಾಗಿ ಆದಿವಾಸಿಗಳು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ದಲಿತರು, ಮಹಿಳೆಯರು, ಕಾರ್ಮಿಕರು, ಇವರನ್ನು ಉಳಿಸುವ ಕೆಲಸ ತಾವು ಎಲ್ಲರೂ ಸೇರಿ ಮಾಡುವಂತ ಕೆಲಸ. ಬನ್ನಿ, ಇದು ಕೇವಲ ನಾವೆಲ್ಲ ಸೇರಿಕೊಂಡು ಇದು ಪ್ರೆಸ್ ಕಾನ್ಫರೆನ್ಸ್ ಮಾಡುವ ಕೆಲಸ ಇದು ಅಲ್ಲ. ತಾವು ತಿಳಿಯಬಾರ್ದು, ನಮ್ಮ ಸ್ನೇಹಿತರು ತಾವು ಇದು ತಿಳಿಯಬಾರ್ದು. ನಮ್ಮ ಕೆಲಸ ಓನ್ಲಿ ರಿಪೋರ್ಟಿಂಗ್ ಮಾಡೋದಾಗಿದೆ ಅಂತೇಳಿ ಇಲ್ಲ. ನಾವು ಮತ್ತು ತಾವೆಲ್ಲರೂ ಸೇರಿ ಈ ಬಡ ಜನರನ್ನು, ದೀನ ದಲಿತರನ್ನು, ಹಿಂದುಳಿದ ವರ್ಗದವರನ್ನು, ಆದಿವಾಸಿಗಳನ್ನು, ಇವರನ್ನು ಉಳಿಸುವ ಕೆಲಸ ನಾವೆಲ್ಲರೂ ಸೇರು ಮಾಡೋಣ ಅಂತ ಹೇಳಿ ಒಂದು ವಿನಂತಿಸುತ್ತಾ ನಾನು ತನ್ನ ಮಾತಿಗೆ ನಾನು ವಿರಾಮ ಹಾಕುತ್ತೇನೆ. ಥ್ಯಾಂಕ್ ಯು. ಮಹತ್ವದ ಪತ್ರಿಕಾಗೋಷ್ಠಿ ಅಂತ ನಮ್ಮ ಟಿಪ್ಪಣಿಯಲ್ಲಿ ನಾವು ಹೇಳಿದ್ದೀವಿ. ಇದು ಜಾತ್ಯತೀತ ಪಕ್ಷಗಳು ಮತ್ತು ಜನಪರ ಸಂಘಟನೆಗಳು ಪತ್ರಿಕಾಗೋಷ್ಠಿ ಮಾಡ್ತಿದ್ದೀವಿ ಅನ್ನೋ ಕಾರಣಕ್ಕೆ ಇದು ಮಹತ್ವದ್ದಲ್ಲ. ಈಗಾಗಲೇ 3 ಜನ ವಿವರಿಸಿದಂಗೆ ಇಡೀ ಕರ್ನಾಟಕದ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಕರ್ನಾಟಕ ಮತ್ತೊಂದು ಬಂಡಾಯಕ್ಕೆ ಸಿದ್ಧ ಆಗ್ತಾ ಇದೆ. ಜನ ಆತಂಕಿತರಾಗಿದ್ದಾರೆ. ಜನ ಮುಂದೇನು ಅಂತೇಳಿ ಪರಿತಾಪ ಪಡ್ತಾ ಇದ್ದಾರೆ. 90% ಜನ ಅನಕ್ಷರಸ್ಥರು, ಬಡವರು, ಅಲ್ಪಸಂಖ್ಯಾತರು, ಆದಿವಾಸಿಗಳು, ಅಲೆಮಾರಿಗಳು ಇದ್ದಾರೆ. 31 ಜಿಲ್ಲೆಗಳಲ್ಲೂ ಕೂಡ ಜಾತ್ಯತೀತ ಪಕ್ಷಗಳು, ಸರ್ವ ಸಂಘಟನೆಗಳು ಸುಮ್ಮನೆ ಮಾತಾಡ್ತಾ ಇಲ್ಲ. ಈ ಕಾರಣಕ್ಕೆ ಕರ್ನಾಟಕದಲ್ಲಿ ಈ ಪತ್ರಿಕಾಗೋಷ್ಠಿ ಮಹತ್ವದ್ದು. ಬೇರೆ ಯಾವುದೇ ರಾಜಕಾರಣ ಇದ್ರೂ ಕೂಡ ಇದು ಕರ್ನಾಟಕನ ನಾವು ಉಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಇದು ಮಹತ್ವದ ಪತ್ರಿಕಾಗೋಷ್ಠಿ. ಈಗಾಗಲೇ ಎಲ್ಲರೂ ವಿವರಿಸಿದಾಗೆ ನಾವು ಸುಮ್ಮನೆ ಮಾತಾಡ್ತಾ ಇಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಬರಬೇಕು ಅನ್ನೋ ಕಾರಣಕ್ಕಲ್ಲ. ನಾವು ಕೇಸ್ ಸ್ಟಡಿ ಮಾಡಿ 31 ಜಿಲ್ಲೆಗಳಲ್ಲೂ ಕೂಡ ಮತ ಕಾವಲು ಸಮಿತಿ ಅಂತ ಮಾಡಿದ್ದೀವಿ. ಯಾರೊಬ್ಬ ಮತದಾರ ಬಿಟ್ಟು ಹೋಗಬಾರ್ದು ಅಂತೇಳಿ ಆ ಭಾಗವಾಗಿ ಇವತ್ತು ಕೊಡಗಿನಿಂದ ಲಲಿತಾ ಮತ್ತು ಸುದೀಪ್ ಅಂತೇಳಿ ಬಂದಿದ್ದಾರೆ. ಅವ್ರು ವೇದಿಕೆ ಹತ್ರ ಬನ್ನಿ. ಅದರ ಈ ಒಂದು ಕೊಡಗಿನಲ್ಲಿ ಯಾವ್ಯಾವ ರೀತಿ ಅನಾಹುತ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಹೇಮಂತ್ ಸಕಲೇಶ್ಪುರ ಅದನ್ನ ನೋಡ್ತಿದ್ದಾರೆ. ಬನ್ನಿ, ಇಲ್ಲಿ ವೇದಿಕೆ ಹತ್ರ ಬನ್ನಿ. ಇದನ್ನ ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ತಲುಪಿಸಿ. ನಾವು ಇದು 31 ಜಿಲ್ಲೆಯಲ್ಲಿ ನಿಮಗೆ ಇದರಷ್ಟೇನೆ ನಿಮಗೆ ಕೇಸ್ ಸ್ಟಡಿಗಳನ್ನ ಕೊಡ್ತೀವಿ. 31 ಜಿಲ್ಲೆಗಳಲ್ಲೂ ಇದಕ್ಕಿಂತ 100 ಉದಾಹರಣೆಗಳನ್ನ, ಜೀವಂತ ಸಾಕ್ಷಿಗಳನ್ನ. ರಾಹುಲ್ ಗಾಂಧಿ ಅವರು ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ನಮ್ಮ ಜಾತ್ಯತೀತ ಪಕ್ಷಗಳು, ಸರ್ವ ಸಂಘಟನೆಗಳು 31 ಜಿಲ್ಲೆಗಳಲ್ಲಿ ಜೀವಂತ ಸಾಕ್ಷಿಗಳನ್ನ ಸಾಕ್ಷಿ ಸಮೇತ ಇದು ಮಾಡ್ತೀವಿ. ಈಗ ಲಲಿತಾ ಮಾತಾಡ್ತಾರೆ ನೋಡಿ. ಮಡಿಕೇರಿ ತಾಲೂಕು ಮತ್ತು ವಿರಾಜಪೇಟೆ ತಾಲೂಕು ಇಬ್ರು. ಲಲಿತಾ ಅಂತ, ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ಬಾಳುಗುಡಿ ಗ್ರಾಮದಲ್ಲಿ ವಾಸ ಮಾಡುತ್ತಿದ್ದೇವೆ. ನಾವು ಅಲ್ಲಿ ಹೋಗಿ ವಾಸ ಮಾಡಿ ಸರ್ಕಾರಿ ಜಾಗದಲ್ಲಿ ಹೋಗಿ ವಾಸ ಮಾಡಿ 8 ವರ್ಷದಿಂದ ನಾವಿದ್ದೇವೆ ಸರ್. ಅದರಲ್ಲಿ ನಾವು 8 ವರ್ಷ ಅಲ್ಲಿ ವಾಸ ಮಾಡಿ ಆಮೇಲೆ ನಾವು ಅಲ್ಲಿ ಹೋಗಿ ವೋಟರ್ ಐ ಡಿ ಎಲ್ಲ ಮಾಡಿಕೊಂಡು ಇಷ್ಟು ವರ್ಷದಲ್ಲಿ ಇದ್ದು ನಮಗೆ ಯಾವ ಡಾಕ್ಯುಮೆಂಟ್ ಏನಿಲ್ಲ ಸರ್ ನಮಗೆ. ಆಮೇಲೆ ಇವಾಗ ಏನೋ SIR ಬಂದು ನಮಗೇನೋ ಫಾರ್ಮ್ ಎಲ್ಲ ಕೊಟ್ಟರು ಸರ್. ಆದರೆ ಅರ್ಧ ಜನಕ್ಕೆ ಕೊಟ್ಟರು ಸರ್, ಅರ್ಧ ಜನಕ್ಕೆ ಕೊಟ್ಟಿಲ್ಲ. ಅರ್ಧ ಜನದಲ್ಲಿ ಎಷ್ಟೋ ಜನ ಕೆಲಸಕ್ಕೆಲ್ಲ ಹೋಗಿ ಒಂದೊಂದು ಫಾರ್ಮ್ಗಳನ್ನ ಹಂಗೆ ತಗೊಂಡೋದ್ರು ಸರ್. ತಗೊಂಡು ಹೋಗುವಾಗ ಅದನ್ನ ಯಾರು ಫಿಲ್ಅಪ್ ಮಾಡಿಲ್ಲ, ಹಂಗೆ ತಗೊಂಡೋಗಿ ಹಂಗೆ ಇಟ್ಕೊಂಡಿದ್ದಾರೆ ಸರ್. ಅರ್ಧ ಜನಕ್ಕೆ ಬಂದಿಲ್ಲ. ನನಗೆಲ್ಲ ನಿನ್ನೆ ಸಿಕ್ಕಿದೆ ಸರ್. ಇಷ್ಟು ದಿನ ಹೋರಾಡಿ 1 ವಾರದಲ್ಲಿ 2 ಕೆಲಸ ಮಾಡಿದ್ರೆ ಅದರಿಂದಲೇ ನಾವು ಓಡಾಡಿದ್ವಿ ಸರ್. ಎಲ್ಲಿ ನಮಗೆ ಕಾರ್ಡ್ ಸಿಗುತ್ತೋ ಅಲ್ಲಿ ಹೋಗಿ ನಾವು ಫಸ್ಟು ಇದು ಸಾಹುಕಾರ ಮನೆಯಲ್ಲಿ ನಾವು ಕೆಲಸ ಮಾಡೋ ಜಾಗದಲ್ಲಿ ಹೋಗಿ ಅಲ್ಲಿ ಕೇಳುವಾಗ ಅಲ್ಲಿ ಅವ್ರು ಹೇಳ್ತಾರೆ ನೀವಿರೋ ಜಾಗಕ್ಕೆ ಹೋಗಿ ಅಂತ. ಇಲ್ಲಿ ನಾವು ಇರೋ ಜಾಗದಲ್ಲಿ ಹೋಗಿ ಕೇಳಿದ್ರೆ ಅಲ್ಲಿ ಹೇಳ್ತಾರೆ ನೀವು ಅಲ್ಲಿ ಹೋಗಿ ಕೇಳಿ ಅಂತ. ಆವಾಗ ನಾವು ಆ ಮಂಡಲಕ್ಕೆ ಹೋಗಿ ಈ ಮಂಡಲಕ್ಕೆ ಹೋಗಿ ಆಮೇಲೆ ತಹಶೀಲ್ದಾರ್ ಆಫೀಸಿಗೆ ಹೋಗಿ ಎಲ್ಲಿ ನಮಗೆ ಕೊಟ್ಟಿಲ್ಲ ಸರ್. ಆಮೇಲೆ ನಮಗೇನು ಸಿಕ್ಕಿಲ್ಲ ಅಂತ ನಮ್ಮದು ಇವರು ನಮ್ಮದು ಸಂಘಟದವರೆಲ್ಲ ಬಂದು ಆಮೇಲೆ ನಮಗೆಲ್ಲ ಗೊತ್ತು ಸರ್. ಅದ್ರದ್ದು ಬಗ್ಗೆ ಏನು ಹೆಂಗೆ ಬರಿಬೇಕು ನಿಮಗೆ ಸಿಕ್ಕಿಲ್ವಾ ಅಂತ ಕೇಳಿದ ಮೇಲೆ ಆಮೇಲೆ ಅವರು ಬಂದು ಏನೆಲ್ಲ ನಮಗೆ ಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡುವಾಗ ಅಲ್ಲಿಂದ ಬಂದು ತಹಶೀಲ್ದಾರ್ ಅವರು ಮಂಡಲದವರೆಲ್ಲ ಬಂದರು ಸರ್. ಆಮೇಲೆ ಸಿಕ್ಕದವರಿಗೆ ಕೊಟ್ಟಿದ್ದಾರೆ ಸರ್, ಸರಿಯಾಗಿ ಫಿಲ್ಅಪ್ ಮಾಡಿಲ್ಲ. ಫಿಲ್ಅಪ್ ಮಾಡೋದೇ ತಗೊಂಡೋಗಿದ್ದಾರೆ ಅರ್ಧನ. ಆಮೇಲೆ
ಹೆಂಗೆಂಗೋ ಫಿಲ್ಅಪ್ ಮಾಡಿ ಅರ್ಧ ಸ್ವಲ್ಪ ಹೆಸರು ಬರೆದಿದ್ದಾರೆ, ಆಮೇಲೆ ಅವ್ರ ತಂದೆ ತಾಯಿ ಹೆಸರು ಇಲ್ಲ, ಆಮೇಲೆ ಸ್ಥಳದ ಹೆಸರಿಲ್ಲ, ಹಂಗೆ ಬರೆದ್ಬಿಟ್ಟು ಹೋಗಿದ್ದಾರೆ ಸರ್. ನನಗೆ ಅವರು ಸಂಘಟನೆ ಮೂಲಕವಾಗಿ ಬಂದು ಹೇಳಿದ ಮೇಲೆ ನೆನ್ನೆ ಕೊಟ್ಟರು ಸರ್. ಅದ್ರ ಫಿಲ್ಅಪ್ ಮಾಡೋದು ಒಂದು ಲಿಸ್ಟ್ ಕೊಟ್ಟಿದ್ದೆ, ನಂಗೆ ತಗೊಂಡೋಗಿದ್ದಾರೆ ಸರ್ ನಮಗೆ. ಆಮೇಲೆ ನಮ್ಮ ಆಡಿಯಲ್ಲಿ 4 ಜನಕ್ಕೆ ಸಿಕ್ಕಿಲ್ಲ ಸರ್. ಇನ್ನು ಒಬ್ಬರು ಮಂಜು ಅಂತ, ಇನ್ನೊಬ್ರು ಗಂಗೆ ಅಂತ, ಇನ್ನೊಬ್ರು ಶೋಭ್ ಅಂತ ಸರ್. ಆ ಶೋಭ್ ಅಂತ ಊರಿಗೆ ಚಿಕ್ಕ ಪಾಪ ಇದೆ ಸರ್. ಚಿಕ್ಕ ಪಾಪನ ಬಿಟ್ಟು ಅವರು ಓಡಾಡಿ ಸಾಕಾಗಿದೆ ಸರ್. ಅವ್ರಿಗೆ ಇನ್ನೂ ಸಿಕ್ಕಿಲ್ಲ ಆ ಫಾರ್ಮ್ಗಳು. ಅವ್ರು ಫಿಲ್ಅಪ್ ಮಾಡಿಲ್ಲ, ತಗೊಂಡು ಹೋಗಿಲ್ಲ ಸರ್. ಹಂಗೆ ಬಂದ್ಬಿಟ್ಟು ಅವ್ರು ಓಡಾಡಿ ಸಾಕಾಗಿ ನಿನ್ನೆ ಸಹ ತಹಶೀಲ್ದಾರಿಗೆ ಆಫೀಸಿಗೆ ಹೋಗಿ ಅಲ್ಲಿ ಸಹ ಸಿಕ್ಕದೆ ಪುನಃ ವಾಪಸ್ ಬಂದಿದ್ದಾರೆ ಸರ್ ಅವರು. ನನ್ನ ಹೆಸರು ಸುದೀಪ್ ಅಂತೇಳಿ, ಮಾದಪುರ ಗ್ರಾಮ ಪಂಚಾಯತಿ ಕುಂಬೂರು ಗ್ರಾಮದಲ್ಲಿ. ಏನಂತ ಹೇಳಿದ್ರೆ, ಈ SRI ಬಂದು ದೊಡ್ಡ ತಲೆನೋವು ತುಂಬಿದೆ. ಅದರಲ್ಲಿ ಆದಿವಾಸಿಗಳ ಜನ ಜಾಸ್ತಿ. ಪೊನ್ನಂಪೇಟೆ ತಾಲೂಕು, ವಿರಾಜಪೇಟೆ ತಾಲೂಕು, ಅದರಲ್ಲಿ ಆದಿವಾಸಿಗಳ ಜನ ಜಾಸ್ತಿ ಇದ್ದಾರೆ. ಅವರಿಗೆ ತಲೆನೋವು ಏನಂತ ಹೇಳಿದ್ರೆ SRI. ಸುಮಾರು ಜನಕ್ಕೆ ಏನಂತ ಹೇಳಿದ್ರೆ ಫಾರ್ಮ್ ಸಿಕ್ಕಿಲ್ಲ. ಇನ್ನೊಂದು ರೀತಿಯಲ್ಲಿ ಫಾರಮ್ ಸಿಕ್ಕಿದ್ರು BLOಗಳು ಅದನ್ನ ಸರಿಯಾದ ರೀತಿಯಲ್ಲಿ ತುಂಬಿಲ್ಲ. ವೈಟ್ನರ್ಗಳು ಹಾಕಿ ತಪ್ಪಾಗಿ ಅದನ್ನ ತುಂಬಿದ್ದಾರೆ. ಸುಮಾರು ಜನ ಇದ್ದಾರೆ ಸರ್. ಅವರಿಗೆ ಸುಮಾರು ಜನ ಅಪ್ಲಿಕೇಶನ್ ಸಿಕ್ಕಿದೆ, ಆದರೆ ಬಾಕಿ ಜನ ಸಿಕ್ಕಿಲ್ಲ. ಅವರ ಈಗ ನಾವು ಇದ್ದೀವಲ್ಲ ಸರ್, ನಾವು ಇದ್ದು ನಮ್ಮ ಅಪ್ಪಂದೆಲ್ಲ ಸಿಕ್ಕಿದೆ. ಅವರ ಅಪ್ಪನ ಸಿಗ್ಬೇಕಂತಾರೆ ನಾವೆಲ್ಲಿ ಹೋಗೋದು ಸರ್? ತೋಟದ ಮಾಲೀಕರ ತೋಟದಲ್ಲಿ ಇರೋದು. ಸ್ನೇಹಿತರೆ, ನಮ್ಮ ನಾಗರಿಕ ಮತ ಕೌಲು ಸಮಿತಿ ಕೊಡಗಿನಲ್ಲಿ 2 ದಿವಸದ ಪರಿಶೀಲನೆಯನ್ನು ನಡೆಸಿತು. ಅದರಲ್ಲಿ ವಿಶೇಷವಾಗಿ 2 ಹಳ್ಳಿಯಲ್ಲಿ ನಾವು ಪರಿಶೀಲನೆ ನಡೆಸಿದಾಗ 2 ಹಳ್ಳಿಯದ್ದು, ಒಂದು ಬಾಳ್ಗೋಡು, ಇನ್ನೊಂದು ಬಿ ಶೆಟ್ಟಿಗೆರೆ. ಅದರಲ್ಲಿ ನಾವು ಎನ್ಯುಮರೇಷನ್ ಫಾರಮ್ನ ಒಂದು 300ಕ್ಕೂ ಹೆಚ್ಚು ಫಾರಮ್ನ ನಾವು ಪರಿಶೀಲನೆ ಮಾಡಿದ್ವಿ. ಅದರಲ್ಲಿ ಬಹುತೇಕ 90% ಅದರಲ್ಲಿ ತಪ್ಪುಗಳನ್ನ ತುಂಬಿದ್ರು. ಅದರಲ್ಲಿ ನಮಗೆ ಅಂಕಿಅಂಶಗಳು ಹೇಳ್ಬೇಕಂದ್ರೆ 26 ಎನ್ಯುಮರೇಷನ್ ಫಾರಮ್ ಅಷ್ಟೇ ಸರಿಯಾಗಿ ತುಂಬಿದ್ರು. ಮತ್ತೆ ವಿಶೇಷವಾಗಿ ಅಲ್ಲಿ 60ಕ್ಕೂ ಹೆಚ್ಚು ಜನರಿಗೆ ಇನ್ನು ಎನ್ಯುಮರೇಷನ್ ಫಾರಮ್ಮೇ ಸಿಕ್ಕಿರಲಿಲ್ಲ. ಆದರೆ ಜಿಲ್ಲಾಡಳಿತ ನಾವು 100% ಕೆಲಸವನ್ನ ಮಾಡ್ಬಿಟ್ಟಿದ್ದೀವಿ ಕೊಡಗಿನಲ್ಲಿ ಅಂತ ಹೇಳಿ ಅಧಿಕಾರಿಗಳಿಗೆ ಸನ್ಮಾನವನ್ನ ಮಾಡಿ ಮಾಧ್ಯಮ ಮುಖಾಂತರ ಪ್ರಕಟಣೆ ಮಾಡಿತ್ತು. ಇದು ಬರೀ ಕೊಡಗಿನ ನಾವು 2 ಹಳ್ಳಿಯನ್ನ ಆದಿವಾಸಿ ಹಳ್ಳಿಗಳನ್ನ ಟೆಸ್ಟ್ ಮಾಡಿದ್ದು. ಆದರೆ ಕೊಡಗಿನಲ್ಲಿ ಇಲ್ಲಿವರೆಗೂ 203ಕ್ಕೂ ಹೆಚ್ಚು ಆದಿವಾಸಿ ಹಳ್ಳಿಗಳಿದೆ. ಆ ಆದಿವಾಸಿ ಹಳ್ಳಿಗಳ ಕೆಲವು ಕಡೆ ನಾವು ಫೋನ್ ಮಾಡಿ ವಿಚಾರಿಸಿದಾಗ ಇನ್ನು ಎನ್ಯುಮರೇಷನ್ ಫಾರಮ್ಮೇ ಸಿಕ್ಕಿಲ್ಲ. ಫಾರಮ್ ಸಿಕ್ಕಿದ್ರು ಕೂಡ ಅವರಿಗೆ ಮೂಲ ದಾಖಲೆಗಳು ಸಿಕ್ಕಿಲ್ದೆ ಸರಿಯಾಗಿ ಫಿಲ್ ಮಾಡಿಲ್ಲ. ಇದು ಕೊಡಗಿನ 200 ಆಡಿಗಳ ಸಮಸ್ಯೆ ಆಗಿದೆ. ಬರೀ ನಾವು 2 ಆಡಿ ಸರ್ವೆ ಮಾಡಿದಾಗಲೇ ಇಷ್ಟು ಸಿಕ್ಕಿದ್ರೆ, ಇಡೀ ಕೊಡಗಿನಾದ್ಯಂತ ಮತ್ತು ಕರ್ನಾಟಕದ ಆದಿವಾಸಿ ಮತ್ತು ಬುಡಕಟ್ಟು ಸಮುದಾಯಗಳ ಸಮಸ್ಯೆ ಇನ್ನೆಷ್ಟು ಮಟ್ಟಿಗೆ ದೊಡ್ಡದಾಗಿರ್ಬೋದು ಅಂತ ನಾವು ಊಹೆ ಮಾಡ್ಕೊಂಡು ಈ ಸರ್ಕಾರ ಈಗಲಾದ್ರೂ ವಿಶೇಷವಾಗಿ ಈ ಆದಿವಾಸಿ ದಲಿತ ಸಮುದಾಯಗಳಿಗೆ ಇವರಿಗೆ ದಾಖಲೆಗಳನ್ನ ಕೊಡ್ಬೇಕಾದಂತ ಸರ್ಕಾರಗಳೇ ಇವತ್ತು ಇವ್ರನ್ನ ದಾಖಲೆಗಳಾಗಿ ಕೇಳ್ತಾ ಇದ್ದಾರೆ. ಇವರು ಶತಮಾನಗಳಿಂದ ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದವರು ನಾನಾ ಕಾರಣಕ್ಕೋಸ್ಕರ ಕೂಲಿಗೋಸ್ಕರ ಲೈನ್ ಮನೆಗಳಲ್ಲಿ ಇವತ್ತು ವಾಸ ಮಾಡ್ತಾ ಇದ್ದಾರೆ. ಆ ಲೈನ್ ಮನೆಗಳಲ್ಲಿ ಇವತ್ತಿಗೂ 50% ಜನಕ್ಕೆ ನಾವು ವಿಚಾರಣೆ ಮಾಡಿದಾಗ ಮತ್ತೆ ಪರಿಶೀಲನೆ ಮಾಡಿದಾಗ 50% ಜನಕ್ಕೆ ಇನ್ನು ಎನ್ಯುಮರೇಷನ್ ಫಾರಮೇ ಸಿಕ್ಕಿಲ್ಲ. ಮತ್ತು ಶತಮಾನಗಳಿಂದ ಆ ನೆಲದಲ್ಲಿ ವಾಸ ಮಾಡ್ತಾ ಇರುವಂತ ಜನರಿಗೆ ದಾಖಲೆಗಳು ಕೊಡಬೇಕಾದಂತ ಸರ್ಕಾರಗಳೇ ಇವತ್ತು ಆದಿವಾಸಿಗಳನ್ನು ಅನುಮಾನಾಸ್ಪದದಲ್ಲಿ ಇಟ್ಟು ದಾಖಲೆಗಳು ಕೊಡಿ ಅಂತ ಕೇಳ್ತಾ ಇರೋದು ಇವತ್ತು ನಾಗರಿಕ ಮತಕೌಲು ಸಮಿತಿ ಖಂಡಿಸ್ತಾ ಇದೆ ಅಂತ ಹೇಳ್ತೀನಿ ಸ್ನೇಹಿತರೆ. ನಮಸ್ಕಾರ. ನಾವು ಈಗ ಒಂದು ವಿನೂತನವಾದ ಪ್ರತಿಭಟನೆಯ ಮುಖಾಂತರ ಮುಂದೆ ಪತ್ರಿಕಾಗೋಷ್ಠಿಯನ್ನ ಮುಂದುವರಿಸ್ತಿದ್ದೀವಿ. ಈಗ ಕೇಂದ್ರ ಚುನಾವಣಾ ಆಯೋಗ, ರಾಜ್ಯ ಚುನಾವಣಾ ಆಯೋಗ, ಅನ್ಬುಕುಮಾರ್ ಅವರು ಏನು ನಮಗೆ ಶಿಫ್ಟೆಡ್ ಮತ್ತು ASDDO ಅಂತೇಳಿ ನೋಟಿಸನ್ನು 1,10,00,000 ಜನಕ್ಕೆ ಕೊಟ್ಟಿದ್ದಾರೆ. ಈ ನೋಟಿಸನ್ನು ಸಾಂಕೇತಿಕವಾಗಿ ಮತ್ತು ರೂಪಕವಾಗಿ ಇವತ್ತು BJP ಮತ್ತು JDS ಬಿಟ್ಟಂತೆ ಕರ್ನಾಟಕದ ಎಲ್ಲ ರಾಜಕೀಯ ಜಾತ್ಯತೀತ ಪಕ್ಷಗಳು, ಕರ್ನಾಟಕದ ದಲಿತ, ರೈತ, ಮಹಿಳಾ, ಆದಿವಾಸಿ, ಅಲೆಮಾರಿ, ಕನ್ನಡ ಪರ ಸಂಘಟನೆಗಳು, ಅಲ್ಪಸಂಖ್ಯಾತ ಸಂಘಟನೆಗಳು ಎಲ್ಲರ ಪ್ರತಿನಿಧಿಗಳಾಗಿ ಇವತ್ತು ಸಾಂಕೇತಿಕವಾಗಿ ಇದರ ಹರಿಯೋದ್ರ ಮುಖಾಂತರ ಕರ್ನಾಟಕ ಇದನ್ನ ಒಪ್ಪೋದಿಲ್ಲ ಅಂತ ಹೇಳಿ ನಾವು ಇವತ್ತು ಪ್ರತಿಭಟನೆಯನ್ನ ಮಾಡ್ತಿದ್ದೇವೆ. ಚುನಾವಣಾ ಕಮಿಷನರ್ ಅವರ ಈ SIR ನಾವು ಒಪ್ಪೋದಿಲ್ಲ. ಈ SIR ಸಂವಿಧಾನ ವಿರೋಧಿ SIR ರದ್ದಾಗಲಿ. ಸಂವಿಧಾನ ವಿರೋಧಿ SIR ರದ್ದಾಗಲಿ. ಮಾಡುವಂತಿಲ್ಲ. ಸೆಪ್ಟೆಂಬರ್ 17 ನಂತರ ಕರ್ನಾಟಕದಲ್ಲಿ
ಇದು ಈ ಘೋಷಣೆಗಳು ಪ್ರತಿಭಟನೆಗಳು ಇಡೀ ಕರ್ನಾಟಕದ ಹಳ್ಳಿಗಳಲ್ಲೂ ಮಾರ್ಧನಿಸಲಿದೆ ಅಂತೇಳಿ ಕೇಂದ್ರ ಚುನಾವಣಾ ಆಯೋಗಕ್ಕೆ, ಅಮಿತ್ ಶಾಗೆ, ಮೋದಿಗೆ ಮತ್ತು RSSಗೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸರ್, ಮುಖ್ಯವಾಗಿ ನಮ್ಮ ಚುನಾವಣಾ ಆಯೋಗಕ್ಕೆ ಕೆಲವು ತುರ್ತು ಒತ್ತಾಯಗಳು. ಮೊದಲನೇದಾಗಿ ಕರ್ನಾಟಕದಲ್ಲಿ ಇಷ್ಟು ಡಿಲೀಷನ್ ಯಾಕಾಯಿತು, ಇದರ ಒಂದು ಸಮಗ್ರ ಅವಲೋಕನ ಆಗಬೇಕು. ಎರಡನೇದು, ಈ ಅವಲೋಕನ ಮಾಡುವಾಗ ಸಾಮಾಜಿಕ ಸಂಘಟನೆಗಳಿಗೂ ಇದರಲ್ಲಿ ವಿಚಾರ ಮಂಡಿಸಲು ಅವಕಾಶ ನೀಡಬೇಕಂತೇಳಿ ನಾವು ಚುನಾವಣಾ ಆಯೋಗಕ್ಕೆ ಕೇಳ್ತಾ ಇದ್ದೇವೆ. ಸಾಕಷ್ಟು ಪತ್ರಗಳನ್ನು ನಾವು ಚುನಾವಣಾ ಆಯೋಗಕ್ಕೆ ಬರೆದಿದ್ದೇವೆ. ಆದರೆ ಯಾವೊಂದಕ್ಕೂ ಅವರು ಇಷ್ಟವರೆಗೆ ನಮಗೆ ಉತ್ತರವನ್ನು ನೀಡಿಲ್ಲ. ಎರಡನೆಯದಾಗಿ, ಸ್ಥಳಾಂತರಗೊಂಡವರನ್ನು ಮತ್ತು ಮನೆಯಲ್ಲಿ ಇಲ್ಲದವರನ್ನು ಯಾವುದೇ ಕಾರಣಕ್ಕೂ ಡಿಲೀಟ್ ಪಟ್ಟಿಗೆ ಸೇರಿಸಬಾರದೆಂದು ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ. ಅವರಿಗೆ ಎನ್ಯುಮರೇಷನ್ ಫಾರ್ಮ್ ನಂಬರ್ 8 ಕೊಡುವ ವ್ಯವಸ್ಥೆ ತಕ್ಷಣ ಮಾಡಬೇಕಂತೇಳಿ ಹೇಳ್ತಾ ಇದ್ದೇವೆ. ಮೂರನೇದಾಗಿ, ಈ ಮೂಲಭೂತ ದೋಷವನ್ನು ಸರಿತಿದ್ದಲು ಎನ್ಯುಮರೇಷನ್ ಪ್ರಕ್ರಿಯೆ ಅವಧಿಯನ್ನು 1 ತಿಂಗಳ ಮಟ್ಟಿಗಾದರೂ ವಿಸ್ತರಿಸಬೇಕು. ಸಾಕಷ್ಟು ಗೊಂದಲವಿದೆ. ಹೆಚ್ಚಿನವರಿಗೆ ಎನ್ಯುಮರೇಷನ್ ಫಾರ್ಮೇ ಸಿಕ್ಕಿಲ್ಲ. ಈಗಾಗಲೇ ನೀವು ಕೇಳಿದಿರಿ, ಕೊಡಗು ಮತ್ತು ಬೇರೆ ನಮ್ಮ ಡಿಸ್ಟ್ರಿಕ್ಟ್ಗಳಲ್ಲಿ ಏನಾಗಿದೆ ಅಂತ ಹೇಳಿ. ಆದ್ದರಿಂದ 1 ತಿಂಗಳಾದರೂ ಇದರ ಅವಧಿಯನ್ನು ವಿಸ್ತರಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಕರಡು ಪಟ್ಟಿ ಪ್ರಕಟವಾದ ನಂತರ ಚುನಾವಣಾ ಆಯೋಗದ ಮ್ಯಾನ್ಯುವಲ್ನಲ್ಲಿ ಇರುವ ನಿರ್ದೇಶನದಂತೆ ಪ್ರತಿ ಬೂತ್ ಪ್ರದೇಶದಲ್ಲಿ ಸಾರ್ವಜನಿಕ ಪರಿಶೀಲನಾ ಸಭೆಯನ್ನು ನಡೆಸಬೇಕು. ಈ ಸಾರ್ವಜನಿಕ ಪರಿಶೀಲನಾ ಸಭೆ ಎಲ್ಲರ ಮುಂದೆ ನಡೆಸಿದರೆ ಯಾರೆಲ್ಲ ಬಿಟ್ಟು ಹೋಗಿದ್ದಾರೆ SIR ಇಂದ ಅವರನ್ನು ಪುನಃ ನಮಗೆ ಅವರನ್ನು ತಗೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಬೇರೆ ಕಡೆಯಿಂದ ಸ್ಥಳಾಂತರಗೊಂಡು ಬಂದವರನ್ನು ಸ್ಥಳೀಯ ಪಟ್ಟಿಯಲ್ಲಿ ಸೇರ್ಪಡೆಯನ್ನು ನಾವು ಮಾಡಿಕೊಳ್ಳಿಕ್ಕೆ ನಮ್ಮಿಂದ ಆಗ್ತದೆ ಅಂತ ಹೇಳಿ ಈ ಭರವಸೆಗಳನ್ನು ನಾವು ಮತ್ತೊಮ್ಮೆ ಚುನಾವಣಾ ಆಯೋಗಕ್ಕೆ ನಾವು ಪುನಃ ಗಮನ ಹರಿಸುವಂತೆ ನಾವು ಕೇಳಿಕೊಳ್ತಾ ಇದ್ದೇವೆ. We have come a long way since the ECI of this country, the Election Commission of this country, was held up as an example to the world. Today we stand, most unfortunately, with a United Nations Human Rights Commission notice sent to the government marking the millions that have been deleted, of which a major part are minorities and Adivasis and so on. The notice itself has been ignored. This came on the 1st of May, by the way. The notice has been ignored, disregarded. Further to that, the National Human Rights Commission has been approached to intervene, to hold a public hearing on the proceedings of SIR so that they can be done away with. Now, the Human Rights Commission of the UN has asked for telling them what are the steps that are going to be taken by the government, by this country, to make amends. What has been the response of the Election Commission? We have had further, if you look at it, further deepening of SIR and its manipulative process. As an example, you can see logical discrepancy, which used to have under West Bengal, I think it was 4 or 5 categories, now has 11 categories. The Karnataka example is only going to add to what the UN is watching, but we are also watching. Now, the problem here is that this should become a global issue. We are the largest democracy in the world. This is one of the most developed part of this country. We are second to Maharashtra. If it is happening here, we are going to fight back, of course, but the fact that it's happening itself should be something that we should push back on. I want to also say that to the Election Commission and Mr. Gyanesh Kumar, who is the Chief Election Commission,
1.1 CR people will come to your doorstep to process their right to vote. You will ensure, unlike West Bengal, you will ensure that this is processed. And if you don't process 1.1 CR people or more by the 8th, who knows, there will be consequences. This state will reject, will fight back, will push you to perform. I want to also note, in the 100% of forms, mind is not there. It has still not been collected by the system. The system is rigged. The system is only to actually get people removed, not an inclusive process, and goes against the spirit and the word of the Constitution. Thank you. ಸಾರಾಂಶ ಎರಡೇ ಮಾತಲ್ಲಿ ಹೇಳ್ಬಿಡ್ತೀನಿ. ನಮ್ಮಲ್ಲಿ ಜೂನಲ್ಲಿ ನಮ್ಮ ಇದು SIR ಪ್ರಕ್ರಿಯೆ ಪ್ರಾರಂಭಗೊಳ್ತು. ಮೇನಲ್ಲೇ ವಿಶ್ವಸಂಸ್ಥೆ ಭಾರತ ಸರ್ಕಾರಕ್ಕೆ ಪತ್ರ ಬರೆದಿದೆ. ಇದುವರೆ ತನಕ SIR ಎಲ್ಲೆಲ್ಲಿ ನಡೆದಿದೆಯೋ ಅಲ್ಲಿ ಮಾನವ ಹಕ್ಕುಗಳು ಬಹಳ ದೊಡ್ಡ ಮಟ್ಟಕ್ಕೆ ಉಲ್ಲಂಘನೆ ಆಗಿದ್ದಾವೆ. ವಿಶೇಷವಾಗಿ ಆದಿವಾಸಿಗಳು, ಅಲ್ಪಸಂಖ್ಯಾತರು, ಅತಿ ಹಿಂದುಳಿದವರು, ಈ ಜನಸಂಖ್ಯೆದು. ಹಾಗಾಗಿ ತುರ್ತಾಗಿ ಆ ಪ್ರಕ್ರಿಯೆಯನ್ನು ರಿವ್ಯೂ ಮಾಡಬೇಕು, ಇಂತಿಂಥ ಕ್ರಮಗಳನ್ನು ತಗೊಳ್ಬೇಕು ಅಂತೇಳಿ ವಿಶ್ವಸಂಸ್ಥೆ ಭಾರತ ಸರ್ಕಾರಕ್ಕೆ ಪತ್ರ ಬರೆದಿದೆ. ಆದರೆ ನಮ್ಮ ವಿಶ್ವಗುರು ಪ್ರಧಾನಮಂತ್ರಿಯವರು ವಿಶ್ವಸಂಸ್ಥೆಯ ಮಾತನ್ನ 100% ನೆಗ್ಲೆಕ್ಟ್ ಮಾಡಿ ಅದ್ರ ಬಗ್ಗೆ ತೃಣ ಮಾತ್ರದ ಮಹತ್ವವನ್ನು ಕೂಡ ಕೊಡದಲೆ ಹಳೆಯ ಪ್ರಕ್ರಿಯೆ ಮುಂದುವರಿಸ್ತಾರೆ. ಮಾತ್ರ ಅಲ್ಲ, ಲಾಜಿಕಲ್ ಡಿಸ್ಪ್ರೆನ್ಸಿ ಮೊದಲಿದ್ದಂಥ ಕಟ್ಟಳೆಗಳನ್ನು ಇನ್ನೂ ಜಾಸ್ತಿ ಮಾಡಲಾಗಿದೆ ಕರ್ನಾಟಕದಲ್ಲಿ. ಹಾಗಾಗಿ ಮಾನವ ಹಕ್ಕುಗಳ ಉಲ್ಲಂಘನೆ ಇನ್ನೂ ದೊಡ್ಡ ಮಟ್ಟಕ್ಕೆ ಇಲ್ಲಿ ಆಗಲಿದೆ. ಸೊ ಇದನ್ನ ಕರ್ನಾಟಕ ಒಬ್ಬಾರ್ದು, ಇದನ್ನ ದೊಡ್ಡದಾಗಿ ನಾವು ಫೈಟ್ ಮಾಡಬೇಕು ಅಂತ ಹೇಳಿದ್ರು. ಅವ್ರು 100% ಎಲ್ಲರದು ಮುಗಿದಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ನಾನೇ ಜೀವಂತ ಓದಾಯಿದ್ದೀನಿ, ನನ್ನ ಇದುವರೆ ತನಕ ನ್ಯೂಮರೇಷನ್ ಫಾರ್ಮ್ ಇದುವರೆ ತನಕ ಯಾರು ಕಲೆಕ್ಟ್ ಮಾಡೋಕ್ಕೂ ಬಂದಿಲ್ಲ ಅಂತ ಅವ್ರು ಹೇಳಿದ್ರು. ಈ ಒಂದು ಪ್ರಶ್ನೆಗಳಿಗೆ ಮತ್ತು ಈ ಹೋರಾಟಕ್ಕೆ ಇಲ್ಲಿ ಇರುವಂತ ರಾಜಕೀಯ ಪಕ್ಷಗಳ ಬೆಂಬಲ ಇದೆ. ಒಂದೊಂದೇ ವಾಕ್ಯಗಳಲ್ಲಿ ಅವರು ಬೆಂಬಲಗಳು ಸೂಚಿಸ್ತಾರೆ. ಮೊದಲನೇದಾಗಿ ನಾನು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಅಧ್ಯಕ್ಷನಾಗಿ ಈ ಒಂದು ಹೋರಾಟಕ್ಕೆ ಮತ್ತು ಇಲ್ಲಿ ಕೇಳಿರುವಂತಹ ಪ್ರಶ್ನೆಗಳಿಗೆ ಸಂಪೂರ್ಣವಾಗಿ ನಮ್ಮ ಬೆಂಬಲ ಇದೆ ಅಂತ ಘೋಷಣೆ ಮಾಡ್ತಾ ಇದ್ದೀನಿ. ನಂತರ ಶ್ರೀ KV ಭಟ್ ಅವರು SUCI ರಾಜ್ಯ ಮುಖಂಡರು. ಸರ್ವ ಪಕ್ಷಗಳು ಹಾಗೂ ಎಲ್ಲ ಜನಪರ ಸಂಘಟನೆಗಳ ಒಕ್ಕೂಟ ಡೇ 1ನಿಂದ ಅಂದ್ರೆ ಪ್ರಾರಂಭದ ದಿನದಿಂದನೂ ಸಹ ನಾವು ಈ SIR ನಲ್ಲಿ ಇರ್ತಕ್ಕಂತಹ ಗೊಂದಲಗಳ ಬಗ್ಗೆ ಹೇಳ್ಕೊಂಡು ಬಂದಿದ್ವಿ. ಅದು ದಿನೇ ದಿನೇ ಪ್ರತಿಯೊಂದು ಅಂಶಗಳು ಸಹ ಇವತ್ತು ಪ್ರೂವ್ ಆಗ್ತಾ ಇದೆ. ಈಗ ಏನು 9ನೇ ತಾರೀಕು ಕೊನೆ ಅಂತ ಹೇಳ್ತಾ ಇದ್ದಾರೆ. ಅದಾದ ನಂತರ 17ನೇ ತಾರೀಕು ಇಡೀ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುವುದನ್ನು ನಾವು ಮೊದಲೇ ಹೇಳಿದ್ದೀವಿ. ಸೊ ಈ ರೀತಿಯ ಒಂದು ಕ್ರಮವನ್ನು ತಾವು ಅನುಸರಿಸಬಾರದು ಅಂತ ನಾವು ಇಲೆಕ್ಷನ್ ಕಮಿಷನ್ಗೆ ಹಲವು ಬಾರಿ ಮನವಿಯನ್ನು ಮಾಡಿದ್ದೀವಿ. ಆದರೂ ಸಹ ಅವರು ಯಾವುದೇ ಥರದಲ್ಲೂ ಅದ್ರ ಬಗ್ಗೆ ಮುತುವರ್ಜಿಯನ್ನು ವಹಿಸಿಲ್ಲ. ಸೊ ಅದಲ್ಲದೆ ಈಗ ಕೊನೆಯದಾಗಿ ಒಂದು ಮಾತು ಅಂತ ಹೇಳಿದರೆ, ಏನು ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿಯಿಂದ ಆಗಸ್ಟ್ 10ನೇ ತಾರೀಕು ದೇಶದಾದ್ಯಂತ ಈ ಒಂದು ಕ್ವಿಟ್ ಇಂಡಿಯಾ ಚಳವಳಿ ಏನು 1942ರಲ್ಲಿ ಪ್ರಾರಂಭ ಆಯಿತು, ಆವತ್ತಿನ ಒಂದು ನಿರ್ಣಾಯಕ ಹೋರಾಟ ಆಗಿತ್ತದು. ಹಾಗಾಗಿ 42ರ ಒಂದು ಕ್ವಿಟ್ ಇಂಡಿಯಾ ಚಳವಳಿಯ ನೆನಪಿನಲ್ಲಿ ದೇಶದಾದ್ಯಂತ ರೈತರ, ಕಾರ್ಮಿಕರ ಹಾಗೂ ಜನಸಾಮಾನ್ಯರ ಒಂದು ವಿಷಯಗಳನ್ನು ತೆಗೆದುಕೊಂಡು ಜೈಲು ಬರೋ ಕಾರ್ಯಕ್ರಮಕ್ಕೆ ಕರೆ ಕೊಟ್ಟಿದ್ದಾರೆ. ಹಾಗಾಗಿ ಕರ್ನಾಟಕದಲ್ಲಿ ಇವತ್ತು ದಿವಸ ಈ SIR ವಿಷಯನೂ ಸಹ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಒಂದು ಜನವಿರೋಧಿ ನೀತಿ ಆಗಿರೋದ್ರಿಂದ ಸೊ ಜಿಲ್ಲೆಯಾದ್ಯಂತ ರಾಜ್ಯವ್ಯಾಪಿ ಪ್ರತಿಭಟನೆ ನಡೀತಾ ಇದೆ. ಜೈಲು ಬರೋ ಕಾರ್ಯಕ್ರಮ ಆಗಸ್ಟ್ 10ನೇ ತಾರೀಕು ನಡೀತಾ ಇದೆ. ಅದರಲ್ಲಿ ನಾವೆಲ್ಲ ಪಕ್ಷಗಳು ಹಾಗೂ ದಲಿತ, ಕಾರ್ಮಿಕ, ವಿದ್ಯಾರ್ಥಿ, ರೈತ ಸಮುದಾಯದವರು ಸಹ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದನ್ನು ನಾವು ಯಶಸ್ವಿಗೊಳಿಸಬೇಕಂತ ಜನಸಾಮಾನ್ಯರಲ್ಲೂ ಸಹ ಕೇಳ್ಕೊಳ್ತಾ ಇದ್ದೀವಿ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇವತ್ತು ಈ ನಮ್ದೊಂದು ಸಾಂಕೇತಿಕವಾದ ಪ್ರತಿಭಟನೆ ಮೂಲಕ ನಾವು ಈ SIR ಪ್ರಕ್ರಿಯೆಯಲ್ಲಿ ನಡೆಸಿರೋ ಕುತಂತ್ರಗಳನ್ನು ಹರಿದು ಹಾಕಿದೀವೋ, ಅದೇ ಥರ ಇನ್ನೂ 1,09,00,000 ಜನನ್ನ ಇವರು SIR ಪ್ರೋಸೆಸ್ ಮೂಲಕ ಪರಿಷ್ಕರಣೆ ಅಡಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಕಗ್ಗೋಲೆ ನಡೆಸಿದ್ದಾರೆ. ಇದರ ವಿರುದ್ಧ ಆಮ್ ಆದ್ಮಿ ಪಕ್ಷನೂ ಇದೆ. ದೆಹಲಿಯಲ್ಲೂ ನಾವೆಲ್ಲ ಪ್ರತಿಭಟನೆಗಳನ್ನ ನಡೆಸ್ತಾ ಇದ್ದೀವಿ, ಪಂಜಾಬಲ್ಲಿ ನಡೆಸ್ತಾ ಇದ್ದೀವಿ. ಇಲ್ಲೂ ಸರ್ಕಾರ ಈ 1 ಕೋಟಿ ಮೇಡಮ್ ಹೇಳ್ದಂಗೆ 1,09,00,000 ಜನ ಜ್ಞಾನೇಶ್ ಕುಮಾರ್ ಅವ್ರ ಮನೆ ಮುಂದೆ ಹೋಗಿ, ಕಚೇರಿ ಮುಂದೆ ಹೋಗಿ ನಮ್ಮ ಹಕ್ಕುಗಳನ್ನ ನೀವು ವಾಪಸ್ ಪಡೆಯದೇ ಇದ್ರೆ ನಾವು ಸುಮ್ಮನೆ ಇರಲ್ಲ ಅಂತ ಹೇಳ್ತಾ ಇದಾರಲ್ಲ, ಅದೇ ತರ ನಾವು ಮುಂದೆ ಈ
ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಮ್ಮ ಮಾತು ಜಾತ್ಯತೀತ ಪಕ್ಷಗಳ ಒಕ್ಕೂಟವನ್ನ ಕೇಳದೇ ಇದ್ರೆ ನಮ್ಮ ಹೋರಾಟ ಇನ್ನೂ ತೀವ್ರವಾಗುತ್ತೆ ಅಂತ ನಾನು ಎಚ್ಚರಿಕೆ ಈ ಎಲೆಕ್ಷನ್ ಕಮಿಷನ್ ಮೂಲಕ ನರೇಂದ್ರ ಮೋದಿ ಅವರಿಗೆ ನೇರವಾಗಿ ನಾನು ಸಂದೇಶ ಕೊಡಬೇಕು ಅಂತ ಹೇಳ್ತೀನಿ. ಇದು ಅವ್ರೇನಾದ್ರು ಇದನ್ನ ಹಿಂಪಡಿದೇ ಇದ್ರೆ ನಮ್ಮ ಪ್ರತಿಭಟನೆ ನಾವು ಆಕ್ರೋಶವಾಗಿ ಇನ್ನು ಮುಂದೆ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಘೋರ ಒಂದು ಅನ್ಯಾಯ ನಡೀತಾ ಇರಬೇಕಾದ್ರೆ ಬಹಳ ಬೇಸರ ಆಗುವಂಥದ್ದು ನಮ್ಮ ಸಾಹಿತ್ಯ ವಲಯ, ಅದೇ ರೀತಿ ಬೇರೆ ಬೇರೆ ಕನ್ನಡಪರ ಸಂಘಟನೆಗಳಿರ್ಬೋದು, ಬೇರೆ ಬೇರೆ ಸಂಘಟನೆಗಳು ನಾಡು ನುಡಿ ವಿಷಯ ಬಂದಾಗ ಎಷ್ಟು ಅಗ್ರೆಸಿವ್ ಆಗಿ ನಾವು ಹೋಗ್ತೇವೋ, ಈಗ ನಮ್ಮ ಮತದಾನದ ಹಕ್ಕನ್ನು ಮತ್ತು ನಮ್ಮ ಪೌರತ್ವದ ಹಕ್ಕನ್ನೇ ಪ್ರಶ್ನಿಸುವಂತ ಇಂಥ ಸಂದರ್ಭದಲ್ಲಿ ಯಾರೋ ಕೆಲವು ಅಧಿಕಾರಿಗಳು ಕುಳಿತುಕೊಂಡು 1,10,00,000 ಮತಗಳನ್ನು ಡಿಲೀಟ್ ಮಾಡಬೇಕಾದ್ರೆ ನಾವು ಸುಮ್ಮನಿದ್ವಿ ಅಂತಂದ್ರೆ ನಮ್ಮ ಪ್ರಜ್ಞಾವಂತಿಕೆ ಎಲ್ಲಿ ಹೋಗಿದೆ ಅಂತೇಳಿ ದೊಡ್ಡ ಪ್ರಶ್ನೆ ಆಗ್ಬೇಕಾಗ್ತದೆ. ಇದು ಕೇವಲ ನಮ್ಮ ಮಾತ್ರ ಕೆಲಸ ಅಲ್ಲ, ಇಡೀ ಕರ್ನಾಟಕ ಎದ್ದೇಳ್ಬೇಕಾಗ್ತದೆ ಈ ವಿಚಾರದಲ್ಲಿ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ SDPI ಪ್ರಥಮ ದಿನದಿಂದಲೂ ಕೂಡ ಈ ವಿಷಯದ ಬಗ್ಗೆ ಆತಂಕಗಳನ್ನ, ಈ ವಿಷಯದ ಬಗ್ಗೆ ವಿಚಾರಗಳನ್ನ ಎತ್ತನೇ ಇದೆ ಮತ್ತು ಜನಜಾಗೃತಿ ಮೂಡಿಸುವುದರೊಂದಿಗೆ ಚುನಾವಣಾ ಆಯೋಗದ ಈ ಕ್ರಮವನ್ನು ಕೂಡ ಪ್ರಶ್ನಿಸ್ತಲೇ ಬರ್ತಾ ಇದೆ. ನಾವು ಏನು SDPI ಈ ಹೋರಾಟಕ್ಕೆ ಏನು ಜಾತ್ಯತೀತ ಪಕ್ಷಗಳು ಮತ್ತು ಜನಪರ ಸಂಘಟನೆಗಳ ಹೋರಾಟಕ್ಕೆ ಸಂಪೂರ್ಣವಾದಂತಹ ಬೆಂಬಲವನ್ನು ಕೊಡ್ತೇವೆ. ಇನ್ನು ಮುಂದಿನ ದಿನಗಳಲ್ಲಿ ಇದು ಉಗ್ರ ಸ್ವರೂಪದ ಹೋರಾಟ ಪಡೆಯುತ್ತಿದೆ. ಯಾಕಂದ್ರೆ ಒಂದು ವಿಷಯ ಇಲ್ಲಿ ಪ್ರಸ್ತಾಪಿಸಲೇಬೇಕು. ಏನು ವೆಸ್ಟ್ ಬೆಂಗಾಲ್ನಲ್ಲಿ ಸರಿಸುಮಾರು 30 ಲಕ್ಷ ಜನರು ಅಪ್ಲಿಕೇಶನ್ ಹಾಕಿದ್ರು, ಅಂದ್ರೆ ಅಪಲೆಂಟ್ ಅಥಾರಿಟಿಗೆ ಅವರನ್ನ ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಅಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ತೆಗೆದುಹಾಕಿದ್ದು. ಅಷ್ಟು ಜನ ಅಪ್ಲೆಂಟ್ ಅಥಾರಿಟಿಗೆ ಹಾಕಿ 2 ತಿಂಗಳಲ್ಲಿ ಕೇವಲ 6,500 ಅರ್ಜಿಗಳನ್ನು ಮಾತ್ರ ಇವರಿಗೆ ಡಿಸ್ಪರ್ಸ್ ಮಾಡೋಕ್ಕಾಗಿದ್ದು. ಅದರಲ್ಲಿ 4,500 ಎಲಿಜಿಬಲ್ ವೋಟರ್ಸ್ ಅಂತ ಬಂತು. ಅರ್ಥ ಮಾಡ್ಕೊಳ್ಳಿ, 30 ಲಕ್ಷ ಅರ್ಜಿ ಹಾಕಿ 2 ತಿಂಗಳಲ್ಲಿ 6,500 ಮಾತ್ರ ಡಿಸ್ಪರ್ಸ್ ಆಗೋದಾದ್ರೆ ಇದು ಏನಾಗ್ಬೋದು? ಕರ್ನಾಟಕದಲ್ಲಿ ಈಗ 1.10 ಲಕ್ಷ ASDTO ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಸೇರಿ 1.5 ಕೋಟಿಗಿಂತಲೂ ಜಾರ್ಬೋದು. ಈ 1.5 ಕೋಟಿ ಜನರ ಅರ್ಜಿಗಳನ್ನ ವಿಲೇವಾರಿ ಮಾಡಲಿಕ್ಕೆ ಎಷ್ಟು ವರ್ಷ ತಗೊಳ್ಬೇಕಾಗೋದು? ಈ ಗಂಭೀರತೆಯನ್ನ ಕರ್ನಾಟಕ ಅರ್ಥ ಮಾಡ್ಕೊಳ್ಬೇಕು. ವಿಶೇಷವಾಗಿ ನಮ್ಮ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ ಈ ಬಗ್ಗೆ ತುಂಬಾ ಸೀರಿಯಸ್ ಆಗ್ಬೇಕಾಗಿದೆ. ಎಲ್ಲೋ ಒಂದ್ ಕಡೆ ಈ ಅವರ ಆಡಳಿತದ ಒಂದು ಇದರಲ್ಲಿ ಬ್ಯುಸಿ ಆಗಿದ್ದಾರೆ. ತುಂಬಾ ಗಂಭೀರವಾಗಿ ಕಾಂಗ್ರೆಸ್ ಸರ್ಕಾರ ಇದನ್ನ ಪರಿಗಣಿಸಬೇಕು ಅಂತೇಳಿ ಮನವಿ ಮಾಡ್ತೀನಿ. ಈ ಪತ್ರಿಕಾಗೋಷ್ಠಿಯ ಒಂದು ಮುಖ್ಯ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ಸರ್ವೋದಯ ಕರ್ನಾಟಕ ಪಕ್ಷದಿಂದ ಒಂದು ಗಂಭೀರ ಆತಂಕ ಮತ್ತು ಈ ಒಂದು ಜನರಿಗೆ ನಾವು ನಮ್ಮ ಈ SIR ವಿರೋಧಿ ಒಕ್ಕೂಟದಿಂದ ಅವರಿಗೆ ನಮ್ಮ ನಿಲುವು ಏನಿದೆ ಅಂದರೆ ಸ್ಪಷ್ಟ ನಿಲುವು, ಇದರ ವಿರುದ್ಧ ನಾವು ಹೋರಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ನಾವು 100% ನಾವು ಕೋಆಪರೇಟ್ ಮಾಡ್ತೀವಿ. ಫಸ್ಟ್ ನಾವು ಸಾಲಿಡಾರಿಟಿ ನಾನು ಹೇಳ್ತಾ ಇದ್ದೀನಿ. ಎರಡನೇ ವಿಷಯ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆಗಾಗಲೇ ಎಲ್ಲರೂ ಹೇಳಿದ್ದಾರೆ, ಮತ್ತೆ ನಾನು ರಿಪೀಟ್ ಮಾಡಕ್ಕೆ ಹೋಗ್ತಾ ಇಲ್ಲ. ನಿನ್ನೆ ಪ್ರಜಾವಾಣಿಯಲ್ಲಿ ನೀವು ನೋಡಿರ್ಬೋದು, ಇದರಲ್ಲಿ ಎಡಿಟೋರಿಯಲ್ ಅಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರದೇ ಒಂದು ಸ್ಟೇಟ್ಮೆಂಟ್ ಇದೆ. ಏನಿದೆ ಅಂತ ಹೇಳಿದ್ರೆ, ಚೀಫ್ ಎಲೆಕ್ಷನ್ ಕಮಿಷನ್ ಅಪಾಯಿಂಟ್ ಆಗಿರೋದೇ ನ್ಯಾಯಬದ್ಧವಾಗಿಲ್ಲ. ಸುಪ್ರೀಂ ಕೋರ್ಟ್ ಆಗ ಅವ್ರಿಗೆ ಆದೇಶ ನೀಡಿತ್ತು, ಚೀಫ್ ಎಲೆಕ್ಷನ್ ಕಮಿಷನ್ಗೆ ಅಪಾಯಿಂಟ್ ಮಾಡುವಾಗ ಪ್ರೈಮ್ ಮಿನಿಸ್ಟ್ರು, ಅಪೋಸಿಷನ್ ಲೀಡರು ಮತ್ತೆ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಮೂವರು ಸೇರಿ ಎಲೆಕ್ಷನ್ ಕಮಿಷನರ್ನ ಅಪಾಯಿಂಟ್ ಮಾಡಬೇಕು ಅಂತ. ಬಟ್ 2023 ಇವರೊಂದು ಆರ್ಡಿನೆನ್ಸ್ ಮಾಡಿಬಿಟ್ಟು ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ನ ಬಿಟ್ಬಿಟ್ಟು ಕೇಂದ್ರ ಮಂತ್ರಿಯನ್ನ ತಟಸ್ಥ ಅಂದ್ರೆ ನ್ಯೂಟ್ರಲ್ ಪರ್ಸನ್ ಬಿಟ್ಬಿಟ್ಟು ಇವರು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಅವ್ರನ್ನ ಬಿಟ್ಟು ಕೇಂದ್ರ ಮಂತ್ರಿಯನ್ನು ಇವರು ಸೆಲೆಕ್ಟಿಂಗ್ ಕಮಿಟಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ CEC ಸ್ಪಷ್ಟವಾಗಿ ಸರ್ಕಾರದ ದೊಡ್ಡ ಮಾತು ಕೈಗೊಂಬೆಯಂತೆ ಮೇಲ್ನೋಟಕ್ಕೆ ವರ್ತಿಸ್ತಾ ಇದ್ದಾರೆ. ಅವ್ರ ಹತ್ರ ನಾವು ನ್ಯಾಯ ಏನು ನಾವು ಒಪ್ಕೊಳ್ಳೋದು? ಎನ್ಯುಮರೇಷನ್ ಫಾರಂ ತುಂಬುವಾಗ ನಾನೇ ನೋಡಿದ್ದೀನಿ. ಆಸ್ ಎ ಲಿಟ್ರೇಟ್, ನಾನು ಓದಿರೋನು,
ಅದರಲ್ಲಿ ಏನಿದೆ? ಹಿಂದಿನ ಪರಿಷ್ಕರಣೆ. ಹಿಂದಿನ ಪರಿಷ್ಕರಣೆ ಅಂದ್ರೆ ಯಾವುದು ಅಂತ ನಾನು BLO ಕೇಳಿದೆ. ಯಾವುದಮ್ಮ? ಅದೇ ಪರ್ಟಿಕ್ಯುಲರ್ ಪರ್ಪಸ್ಲಿ ಕೇಳಿದೆ. ಅದೇ ಸರ್ ಹಿಂದಿಂದು, ಅದೇ ಸರ್ ಹಿಂದಿ ಅಲ್ಲಮ್ಮ, ಯಾವುದು ಹಿಂದಿಂದ ಅಂತ ಹೇಳಿದ್ರೆ ಯಾವುದು? 2002 ಎಲ್ಲಿ ಬರ್ದವ್ರೆ? ಇಲ್ಲ, ನನಗೆ ಇವ್ರು ಹೇಳಿದ್ದಾರೆ, ಯಾರು ಚೀಫ್ ಎಲೆಕ್ಷನ್ ಕಮಿಷನ್ ಸ್ಟೇಟ್ ಅವ್ರು ಹೇಳಿದ್ದಾರೆ ಅಂತ. ಇಷ್ಟೊಂದು ಗೊಂದಲ ಓದಿರೋರಿಗೆ ಇದೆಯಾ ಅಂತ ಹೇಳಿದ್ರೆ ಅವಿದ್ಯಾವಂತರಿಗೆ ಎಷ್ಟು ಗೊಂದಲ ಆಗುತ್ತೆ. ಒಂದು. ಎರಡನೇ ಆತಂಕ ನಾನು ಹೇಳ್ತಾ ಇದ್ದೀನಿ, ಒಂದು ಅಲ್ಪಸಂಖ್ಯಾತರ ಆತಂಕ, ಇನ್ನೊಂದು ಕಡು ಬಡವರ ಅಥವಾ ಆದಿವಾಸಿಗಳ ಅಥವಾ ನಿರ್ಗತಿಕರ ಆತಂಕ. ನಮ್ಮ ಅಲ್ಪಸಂಖ್ಯಾತರ ಆತಂಕ ಏನಿದೆ ಅಂತ ಹೇಳಿದ್ರೆ ಗಾಳಿ ಮಾತು. ಈ ಸೋಷಿಯಲ್ ಮೀಡಿಯಾದಲ್ಲಿ ಏನು ಬಂದಿದೆ, ನಿಮ್ಮ ವೋಟರ್ ಲಿಸ್ಟ್ ಇಲ್ಲ ಅಂತ ಹೇಳಿದ್ರೆ ನೀವು ಬಾಂಗ್ಲಾದೇಶದವರು, ಪಾಕಿಸ್ತಾನದವರು ನಿಮ್ಗೆ ಎತ್ಕೊಂಡು ಹೋಗಿ ಬಾರ್ಡರ್ಗೆ ಹಾಕ್ಬಿಡ್ತಾರೆ, ಅಲ್ಲಿ ಡಿಟೆನ್ಷನ್ ಕ್ಯಾಂಪ್ ಅಲ್ಲಿ ಹಾಕ್ಬಿಡ್ತಾರೆ. ಯಾರೇ ಕರ್ನ ಸೊಬ್ಬ ವೋಟ್ ಹಮ್ಮೆ ಆಯಾತ ಅಂದ ಗಯಾತ್ ಅಂದ ಯಾರನ್ನ ಬರಲಿ ಯಾರನ್ನ ಸಾಯ್ಲಿ ನಮ್ಗೆ ಎತ್ಕೊಂಡೋಗಿ ಅಲ್ಲಿ ಆಗ್ಬಿಡ್ತಾರಲ್ಲ ಅನ್ನೋ ಒಂದು ಆತಂಕ 90% ಆಫ್ ದಿ ಇಲ್ಲಿಟ್ರೇಟ್ ನಮ್ಮ ಒಂದು ಅಲ್ಪಸಂಖ್ಯಾತರಿಗಿದೆ. ಇನ್ನು ಬಡವರಿಗೆ, ಆದಿವಾಸಿಗಳಿಗೆ, ದಲಿತರಿಗೆ ಏನಿದೆ ಆತಂಕ ಗೊತ್ತಾ? ಈ ಎಲೆಕ್ಷನ್ ಕಾರ್ಡ್ ನಿಮ್ಗೆ ಬರಲಿಲ್ಲ ಅಂತ ಹೇಳಿದರೆ ಸರ್ಕಾರ ಸೌಲಭ್ಯ ಸಿಗಲ್ಲ, ರೇಷನ್ ಸಿಗಲ್ಲ, ಅಕ್ಕಿ ಬರಲ್ಲ, ದುಡ್ಡು ಬರಲ್ಲ, ಫ್ರೀಯಾಗಿ ನೀವು ಬಸ್ಸಲ್ಲಿ ಹೋಗ್ತಾ ಇಲ್ಲ ಅಂದ್ಬಿಟ್ಟು ಅವರಲ್ಲಿ ಆತಂಕ. ಈ ಜನರ ಭಾವನೆಗಳ ಬಗ್ಗೆ ಇವರು ಚೆಲ್ಲಾಟ ಆಡ್ತಾ ಇದ್ದಾರಲ್ಲ ಸರ್ಕಾರ. ಈ ಸರ್ಕಾರಕ್ಕೆ ಏನಾದ್ರೂ ಒಂದು ಚೂರಾದ್ರೂ ಹ್ಯುಮ್ಯಾನಿಟಿ ಇದೆಯಾ? ದೇ ಹ್ಯಾವ್ ಎಲೆಕ್ಟೆಡ್ ಫ್ರಮ್ ದಿ ಪೀಪಲ್, ದೋಸ್ ಹೂ ಆರ್ ಎಲೆಕ್ಟೆಡ್ ದಮ್. ಅವ್ರು ನೀವಲ್ಲ ಅಂತ ಅವ್ರಿಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನು ಅರ್ಥ ಅಲ್ಲಿಗೆ? ಈಗ ಅದ್ಯಾವುದು ನಾವು ಚರಿತ್ರೆ ಓದ್ತಾ ಇದ್ವಿ, ಹಳ್ಳಿಗಳಲ್ಲಿ ಅಲ್ಲ ಸಂತೆಗಳಲ್ಲಿ ಗುಲಾಮ್ರನ್ನ ಖರೀದಿ ಮಾಡ್ತಾ ಇದ್ರು ಅಂತ. ಇವಾಗ ಎಲೆಕ್ಟೆಡ್ ಬಾಡೀಸನ್ನ ಅವ್ರು ಖರೀದಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಒಂದು ಪಾರದರ್ಶಕವಾಗಿ ಇದು ಎಲೆಕ್ಟ್ರಲ್ ಪ್ರೋಸೆಸ್ ನಡೆಯುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ಮುಂದೆ ನಮಗೆ ಎಲೆಕ್ಷನ್ ಕಮಿಷನ್ ಆಫ್ ಸ್ಟೇಟ್ ಇಂದ 1 ಕೋಟಿ ಚಿಲ್ಲರೆ ಏನಾದರೂ ನಮಗೆ ಡಿಲಿಷನ್ ಬಂದ್ರೆ ನಾವು ಬೀದಿ ಚಳುವಳಿಗೂ ಬರ್ತೀವಿ, ಲೀಗಲ್ ಫೈಟ್ಗೂ ಹೋಗ್ತೀವಿ. ಇದು ನಿಶ್ಚಿತ. ಇದು ಸಾರ್ವಜನಿಕರಿಗೆ ಈ ಮಾಧ್ಯಮದ ಮೂಲಕ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ನಮ್ಮ ಮಾತುಗಳನ್ನು ಆಲಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇರ್ತೀನಿ. ಧನ್ಯವಾದಗಳು.